ನಮಸ್ಕಾರ. ಜ್ಯೋತಿಷ್ಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿವಾಹ, ಉಪನಯನ, ನಾಮಕರಣಾದಿ ಮುಹೂರ್ತಗಳನ್ನು ನಾವು ನೋಡಿದ್ವಿ. ಉಪನಯನದ ಶಬ್ದಾರ್ಥ, ಉಪನಯನಕ್ಕೆ ನಾವು ಕನ್ಸಿಡರ್ ಮಾಡಬೇಕಾದಂಥ ವಿಚಾರ, ಉಪನಯನಕ್ಕೆ ಮುಖ್ಯವಾದಂಥ ಮುಹೂರ್ತಕ್ಕೆ ಯಾವುದಕ್ಕೆ ಮುಹೂರ್ತ ಬೇಕು ಅಂತ ಕಾರ್ಯ, ವಿವಾಹಕ್ಕೆ ಕನ್ಸಿಡರ್ ಬೇಕಾದಂಥ ಮುಖ್ಯ ಅಂಶಗಳು ಮುಹೂರ್ತ ಇಡುವುದಕ್ಕಾಗಿ ನೋಡಿದ್ವಿ. ಮತ್ತು ನಾಮಕರಣ ಇದನ್ನು ಕೂಡ ನಾವು ನೋಡಿದ್ವಿ. ಮತ್ತು ಇನ್ನು ಕೆಲವಿನ ಮುಹೂರ್ತಗಳು ಹೆಚ್ಚಿನ ಭಾಗ ನಾವು ನೋಡೋದು ವಿವಾಹಕ್ಕೆ, ಉಪನಯನಕ್ಕೆ ಜಾಸ್ತಿ ಪರ್ಟಿಕ್ಯುಲರ್ ಆಗಿ ಸೀರಿಯಸ್ ಆಗಿ ನೋಡ್ತೇವೆ. ಉಳಿದದ್ದಕ್ಕೆ ಅಷ್ಟು ಸೀರಿಯಸ್ ಆಗಿ ನೋಡಲ್ಲ, ಪರವಾಗಿಲ್ಲ, ಆ ರೀತಿ ನೋಡ್ತೇವೆ. ಸೊ ಅದ ನಂತರ ಮುಖ್ಯವಾಗಿ ಮುಹೂರ್ತಗಳನ್ನು ಬಯಸುವುದು ಯಾವುದಕ್ಕಾಗಿ ಅಂತಂದರೆ ಗೃಹಾರಂಭ, ಗೃಹ ಪ್ರವೇಶ. ಇದರಲ್ಲಿ ಇನ್ನು ನೀವು ಸ್ವಲ್ಪ ಈಗ ಇನ್ನೊಂದು ಆ್ಯಡ್ ಆಗಿದೆ, ಅಗ್ರಿಮೆಂಟ್ ಮಾಡಿಕೊಳ್ಳೋದು, ಹೌಸ್ ರಿಜಿಸ್ಟರ್ ಮಾಡಿಕೊಳ್ಳೋದು. ಇದು ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಇಲ್ಲ, ಈ ಸಂಸ್ಕಾರದಲ್ಲಿ ಇಲ್ಲ. ಜ್ಯೋತಿಷ್ಯ ಸಂಸ್ಕಾರದಲ್ಲಿ ಇರುವಂಥದ್ದು ಎರಡೇ, ಗೃಹಾರಂಭ, ಗೃಹ ಪ್ರವೇಶ. ಅದನ್ನೇ ಶಂಕುಸ್ಥಾಪನೆ ಅಂತ ಕೂಡ ಅಂತಾರೆ. ಗೃಹಾರಂಭವನ್ನು, ಮನೆ ಕಟ್ಟಲಿಕ್ಕೆ ಪ್ರಾರಂಭವನ್ನು ಮಾಡೋದು. ನಂತರ ಗೃಹ ಪ್ರವೇಶ, ಮನೆಯೆಲ್ಲ ಮುಗಿದ ನಂತರ ಮನೆಯಲ್ಲಿ ನಾವು ಎಂಟರ್ ಆಗೋದು. ಸೊ ಇಲ್ಲಿ ಈ ವಿಚಾರಕ್ಕೆ ನಾವು ಏನು ನೋಡಬೇಕು ಅಂತಂಬುದನ್ನು ನೋಡೋಣ. ಇಲ್ಲಿ ಅಸ್ತ ವಿಚಾರ, ಮಾಸಶುದ್ಧಿ, ಪಂಚಾಂಗ ಶುದ್ಧಿ, ತಾರಾಬಲ, ಚಂದ್ರಬಲ, ಲಗ್ನಬಲ ಇದೆಲ್ಲ ಕಾಮನ್. ವಿಶೇಷಾಂಶಗಳನ್ನು ಏನು ನೋಡ್ತೇವೆ? ವಿಶೇಷಾಂಶಗಳಲ್ಲಿ ದ್ವಾದಶ ಶುದ್ಧಿ ನೋಡ್ತೇವೆ. ಗೃಹ ಪ್ರವೇಶಕ್ಕೆ ಚತುರ್ಥ ಶುದ್ಧಿ ನೋಡ್ತೇವೆ. ಇದು ಸ್ವಲ್ಪ ತಿರುಗುಮುರುಗಾಗಿದೆ. ಕೆಲವಿನ ಪಂಚಾಂಗಗಳನ್ನು ನೀವು ನೋಡಿದಾಗ ರಿವರ್ಸ್ ಇರ್ತದೆ. ಗೃಹಾರಂಭಕ್ಕೆ ಚತುರ್ಥ ಶುದ್ಧಿ, ಗೃಹ ಪ್ರವೇಶಕ್ಕೆ ದ್ವಾದಶ ಶುದ್ಧಿ ಅಂತಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕೆಂದರೆ ಅದು ಮುಖ್ಯ ಉದ್ದೇಶವನ್ನು ನೋಡಿದಾಗ ಯಾವುದು ಕರೆಕ್ಟು ಅಂತ ಗೊತ್ತಾಗ್ತದೆ. ದ್ವಾದಶ ಸ್ಥಾನ ಏನು ಹೇಳುತ್ತೆ? ಖರ್ಚು. ಚತುರ್ಥ ಸ್ಥಾನ ಏನು ಹೇಳುತ್ತೆ? ಸುಖ. ಮನೆ ಕಟ್ಟುವಾಗ ಖರ್ಚನ್ನು ಕನ್ಸಿಡರ್ ಮಾಡ್ತೇವೆ. ಮನೆಗೆ ಎಂಟರ್ ಆಗೋ ಉದ್ದೇಶ ಸುಖವಾಗಿರಬೇಕು ಅಂತ. ಸೊ ಹಾಗಾಗಿ ಮನೆ ಕಟ್ಟುವ ಕಾಲಕ್ಕೆ ನಾವು ದ್ವಾದಶ ಶುದ್ಧಿಯನ್ನೇ ನೋಡ್ತೇವೆ. ಚತುರ್ಥ ಶುದ್ಧಿ ಯಾಕೆ ನೋಡಲ್ಲ ಅಂದರೆ, ಮನೆ ಕಟ್ಟುವಾಗ ಸುಖ ಏನು ಬೇಕಿದೆ? ಕಂಟ್ರೋಲ್ ಇರಬೇಕಲ್ವ, ಖರ್ಚು ಜಾಸ್ತಿ ಆಗಬಾರ್ದು. ಮನೆಗೆ ಹೋದ ನಂತರ ಅಲ್ಲಿ ಖರ್ಚು ಇರ್ತದೆ, ಖಂಡಿತ ಇರ್ತದೆ. ಖರ್ಚು ಬೇಡ ಅಂತಂಬೋದೇನಿರಲ್ಲ. ಅಲ್ಲಿ ಬೇಕಾದೇನು ಸುಖ. ಖರ್ಚಾದರೂ ಕೂಡ ಸುಖವನ್ನು ಬಯಸ್ತೇವೆ. ಖರ್ಚಾಗಬಾರ್ದು ಅಂತ ನಾವು ಸುಖವನ್ನು ತ್ಯಾಗ ಮಾಡುವುದಿಲ್ಲ. ಸೊ ಇದು ಸ್ವಲ್ಪ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಇದನ್ನು ಸಾಮರಸ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ, ಗೊಂದಲ ಮಾಡಿಕೊಳ್ಳೋದು ಬೇಡ. ಇನ್ನು ಲಗ್ನ ವಿಚಾರಕ್ಕೆ ಬಂದಾಗ ಒಂದು ಕನ್ಸಿಡರೇಷನ್ ಮಾಡಬೇಕಾಗತ್ತೆ. ಯಾವ ಲಗ್ನದಲ್ಲಿ ನಾವು ಈ ಪ್ರಾರಂಭವನ್ನು ಮಾಡಬೇಕು? ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಚರಲಗ್ನ ಶ್ರೇಷ್ಠ. ಚರ ಅಂದರೆ ಏನು? ಶೀಘ್ರ. ಚರ ಅಂದರೆ ಬೇಗನೆ ಒಂದು ಕಡೆ ಇರಲ್ಲ, ಸ್ಥಿರವಾಗಿರಲ್ಲ, ಆಲ್ವೇಸ್ ಮೂವಿಂಗ್. ಮನೆ ಕೆಲಸ ಶುರು ಮಾಡಿದರೆ ಎಲ್ಲಿ ನಿಲ್ಲಬಾರ್ದು. ಬೇಗ 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 ಕಂಪ್ಲೀಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲೋದಾಗಲಿ, ಅಡಚಣೆಗಳಾಗಲಿ ಆಗಬಾರ್ದು ಅಂತಂಬೋದು ಈ ಉದ್ದೇಶ. ಹಾಗಾಗಿ ಎರಡನ್ನು ಕನ್ಸಿಡರ್ ಮಾಡ್ತೇವೆ. ಒಂದು ದ್ವಾದಶ ಶುದ್ಧಿ, ಹೆಚ್ಚು ನಾವು ಅಂದುಕೊಂಡಕ್ಕಿಂತ ಹೆಚ್ಚು ಖರ್ಚಾಗಬಾರ್ದು. ಎಲ್ಲ ರೀಸನಬಲ್ ಆಗಿ ನಮ್ಮ ಎಸ್ಟಿಮೇಷನ್ ಏನಿದೆ ಅದರೊಳಗೆ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಆದರೂ ಪರವಾಗಿಲ್ಲ, ತುಂಬ ಫ್ಯೂಜಾಗಿ ಆಗಬಾರ್ದು. ಅದೇ ರೀತಿ ಬೇಗ ಆಗಬೇಕು. ಖರ್ಚು ಇರುತ್ತೆ, ಬಟ್ ಬೇಗ ಆಗಬೇಕು. ನಾವು ಅಂದುಕೊಂಡ ಟೈಮಲ್ಲಿ ಅದು ಕಂಪ್ಲೀಟ್ ಆಗಬೇಕು. ಅದಕ್ಕೆ ನಾವೇನು ಮಾಡ್ತೇವೆ? ಚರಲಗ್ನವನ್ನು ಇಡ್ತೇವೆ. ಚರಲಗ್ನವನ್ನು ಇಡಬೇಕು. ದ್ವಾದಶ ಶುದ್ಧಿಯನ್ನು ನೋಡ್ತೇವೆ. ಉಳಿದದ್ದು ಎಲ್ಲ ಕಾಮನ್. ತಾರಾಬಲ, ಚಂದ್ರಬಲ, ಲಗ್ನಾಧಿಪತಿ ಬಲಿಷ್ಠವಾಗಿರಬೇಕು, ಲಗ್ನವನ್ನು ಶುಭಗ್ರಹಗಳು ನೋಡಬೇಕು, ಇದೆಲ್ಲ ಕಾಮನ್. ಸೊ ಗೃಹಾರಂಭಕ್ಕೆ ಈ ರೀತಿ ನಾವು ಮುಹೂರ್ತವನ್ನು ನೋಡ್ಬೋದು. ನೆಕ್ಸ್ಟ್ ಗೃಹ ಪ್ರವೇಶ.
ಸೊ ಗೃಹ ಪ್ರವೇಶಕ್ಕೆ ಜಸ್ಟ್ ಅಪೋಸಿಟ್ ಆಗಿರ್ತದೆ. ಇಲ್ಲಿ ಚತುರ್ಥ ಶುದ್ಧಿಯನ್ನು ನೋಡ್ತೇವೆ. ಯಾಕೆಂತಂದರೆ ಮನೆಗೆ ಹೋದ ನಂತರ ನೆಮ್ಮದಿ ಜೀವನ ಬೇಕು, ಸುಖ. ಹಾಗಾಗಿ ಚತುರ್ಥ ಶುದ್ಧಿಯನ್ನು ನೋಡ್ತೇವೆ. ಮತ್ತು ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳೋದಾಗ ಸ್ಥಿರ ಅಥವಾ ದ್ವಿಸ್ವಭಾವ ಲಗ್ನಗಳು ಶ್ರೇಷ್ಠ. ಮನೆಗೆ ಹೋದ ನಂತರ ನಾವು ಸ್ಥಿರವಾಗಿರಬೇಕು, ಅಟ್ಲೀಸ್ಟ್ ಸ್ವಲ್ಪ ಕಾಲವಾದರೂ ಸ್ಥಿರವಾಗಿರಬೇಕು. ಮತ್ತೆ ಗೊತ್ತಿಲ್ಲ, ಕೆಲವಿನ ಜನ ಏನು ಮಾಡ್ತಾರೆ, ಮನೆ ಕಟ್ಟುಗಳು ಮಾರಿಬಿಡ್ತಾ ಇರ್ತಾರೆ. ಅದಕ್ಕೆ ಬೇಕಾದ್ರೆ ಚರಲಗ್ನ ಇಟ್ಕೊಳ್ಳಿ. ಹೋಟೆಲ್ಸು, ಲಾಡ್ಜು, ಇದಕ್ಕೆಲ್ಲ ಬೇಕಾದ್ರೆ ಚರಲಗ್ನ ಇಟ್ಕೋಬೋದು. ಬಟ್ ಗೃಹಸ್ಥಾಶ್ರಮದಲ್ಲಿರುವಂಥವರು ಸ್ಥಿರಲಗ್ನವನ್ನೇ ಇಡ್ತಾರೆ. ಸ್ಥಿರಲಗ್ನ ಯಾವುದು? ವೃಷಭ, ಸಿಂಹ, ವೃಶ್ಚಿಕ, ಮೀನ, ಇವೆಲ್ಲ ಸ್ಥಿರಲಗ್ನಗಳು. ದ್ವಿಸ್ವಭಾವ ಲಗ್ನ ಆದರೂ ಪರವಾಗಿಲ್ಲ, ಮಿಥುನ, ಕನ್ಯಾ, ಧನುಸ್ಸು, ಮೀನ. ಚರಲಗ್ನಗಳು ಶ್ರೇಷ್ಠ ಅಲ್ಲ, ಹೆಚ್ಚು ದಿನ ಇರಲ್ಲ. ಚರಲಗ್ನವನ್ನಿಟ್ಟು ಸಾಧ್ಯವಾದಷ್ಟು ಸ್ಥಿರಲಗ್ನವನ್ನೇ ಇಡಬೇಕು. ಚತುರ್ಥ ಸ್ಥಾನದಲ್ಲಿ ಶುದ್ಧಿ ಇದ್ದರೆ ಒಳ್ಳೆಯದು. ಶುಭಗ್ರಹಗಳು, ಪಾಪಗ್ರಹಗಳು ಯಾವುದೂ ಅಷ್ಟು ಶ್ರೇಷ್ಠ ಅಲ್ಲ ಅಂತಂಬೋದು ಗೃಹ ಪ್ರವೇಶಕ್ಕೆ. ಗೃಹ ಪ್ರವೇಶ ನಮಗೆ ಹೆಚ್ಚು ಸಮಯ ಇರಲ್ಲ, ಮನೆಗೆ ಒಳಗೆ ಎಂಟರ್ ಆಗೋದಷ್ಟೇ ಅಲ್ವಾ, ಬೇರೆ ಏನಿರಲ್ಲ. ತುಂಬ ಸಣ್ಣ ಕಾರ್ಯ. ಆದರೆ ಪೌರೋಹಿತಾದಿಗಳು ಏನು ಮಾಡ್ತಾರೆ, ಈ ಒಂದು ಮನೆಗೆ ಪ್ರವೇಶ ಮಾಡಿಸ್ಲಿಕ್ಕೆ ಮ್ಯಾಕ್ಸಿಮಮ್ 30 ಮಿನಿಟ್ಸೇ ಹಿಡಿಯೋದು. ಆ 30 ಮಿನಿಟ್ಸ್ಗೋಸ್ಕರ ಅವರು ಒಂದು ಡೇಟನ್ನು ಅಲ್ಲಿ ಅಸೈನ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಸೊ ಅದಕ್ಕೇನು ಮಾಡ್ತವೆ, ಇನ್ಕ್ಲೂಷನ್ ಇರ್ತದೆ. ಸೊ ಮತ್ತು ಈ ಹೋಮ ಹವನಾದಿಗಳು, ಈ ಇವರಿಗೆ ಒಳ್ಳೆಯದಾಗಬೇಕು, ಆರೋಗ್ಯ ಸಿದ್ಧಿ ಆಗಬೇಕು. ಅದೇ ರೀತಿ ಬಂಧು ಬಳಗೆಲ್ಲ ಬಂದಿರ್ತಾರೆ. ಸೊ ಒಂದು ಕನಿಷ್ಠ ಪಕ್ಷ ಒಂದು ಸತ್ಸಂಗ ಆಗ್ತದೆ, ಒಂದು ಯಾವುದೋ ಒಂದು ವ್ರತವನ್ನು ಮಾಡುವ, ಸತ್ಯನಾರಾಯಣ ವ್ರತ, ಇದೆಲ್ಲ ಪ್ಯಾಕೇಜ್ ಇರ್ತದೆ. ವಾಸ್ತು ವರ್ಷ ಹೋಮಗಳು ಮುಂಚಿನ ದಿನ ಸಂಜೆ ಮಾಡ್ತಾರೆ, ಮರುದಿನ ಗೃಹ ಪ್ರವೇಶ, ನಂತರ ಸತ್ಯನಾರಾಯಣ ವ್ರತ, ವಿಶೇಷ ಸಂತರ್ಪಣೆ, ಅಷ್ಟೇ. ಸೊ ಕಾಮನ್ ಇದರಲ್ಲೇನು, ಎಲ್ಲ ಕಾಮನ್ನೇ. ಚತುರ್ಥ ಶುದ್ಧಿ ಒಂದು ಸ್ಥಿರ ಲಗ್ನದಲ್ಲಿಡೋದೇ ಮೈನ್ ಇಂಪಾರ್ಟೆಂಟ್. ನೆಕ್ಸ್ಟ್, ಇನ್ನು ಕೆಲವೊಂದು ಜನ ಕೇಳ್ತಾರೆ, ಈ ಗೃಹ ಪ್ರವೇಶಕ್ಕೆ ಭಾಳಷ್ಟು ಜನ ಜ್ಯೋತಿಷ್ಯಕ್ಕೆ ಕನೆಕ್ಟ್ ಆಗಬೇಕಾದ್ರೆ ಅಸಲು ಮನೆ ಯೋಗ ಇದೆಯಾ ಇಲ್ವೋ ನನಗೆ ಅಂತ ಗೊತ್ತಾಗಬೇಕು. ಪ್ಲಸ್ ಅದರ ಜೊತೆ ಅಗ್ರಿಮೆಂಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆ ಡೇಟ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲ ನೋಡೋದು ಬೇಕಾಗಿಲ್ಲ. ಪಂಚಾಂಗ ಶುದ್ಧಿ, ತಾರಾಬಲ ಎರಡೇ ಸಾಕು. ಅಗ್ರಿಮೆಂಟ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ಇದೆರಡೇ ಸಾಕು. ಮತ್ತು ಅದು ಶುಕ್ರಾಸ್ತ ಇದೆಯಾ, ಒಳ್ಳೆ ಮಾಸವ, ಚಂದ್ರಬಲ ಇದೆಯಾ, ಲಗ್ನಬಲ ಇದೆಯಾ, ಇಷ್ಟೆಲ್ಲ ಬೇಕಿಲ್ಲ. ಚಂದ್ರಬಲ ಆಪ್ಷನಲ್, ಇದ್ದರೆ ಒಳ್ಳೆಯದು, ಇಲ್ಲದ್ರೂ ಏನು ತೊಂದರೆ ಇಲ್ಲ. ವಿಶೇಷವಾಗಿ ನಾವು ನೋಡೋದೇನು, ಪಂಚಾಂಗ ಶುದ್ಧಿ, ತಿಥಿವಾರ ನಕ್ಷತ್ರ ಯೋಗಕರಣ ಚೆನ್ನಾಗಿದ್ದು ಅವತ್ತವನಿಗೆ ತಾರಾಬಲ ಬಂದರೆ ಇಟ್ಕೋಬೋದು. ಅಗ್ರಿಮೆಂಟ್ ಅಷ್ಟೇ. ಅಗ್ರಿಮೆಂಟ್ ಆ ಪ್ರಾಸೆಸ್ ಸಕ್ಸಸ್ಫುಲ್ ಆಗಬೇಕಷ್ಟೇ ಆಗಲಿ. ಅಗ್ರಿಮೆಂಟ್ ಮಾಡಿದಷ್ಟು ಮಾತ್ರಕ್ಕೆ ಮನೆಗೆ ಹೋಗಿ ನೆಮ್ಮದಿಯಾಗಿರುತ್ತೇನೆ ಅಂತಲ್ಲ. ಅದು ಓನ್ಲಿ ಆ ಪ್ರಾಸೆಸ್ಗಷ್ಟೇ. ಅದು ನಮಗೆ ಷೋಡಶ ಸಂಸ್ಕಾರದಲ್ಲಿ ಅಗ್ರಿಮೆಂಟ್ಗಳು ಆಗಲಿ, ರಿಜಿಸ್ಟ್ರೇಷನ್ ಆಗಲಿ ಬರುವುದಿಲ್ಲ. ಮತ್ತು ಇನ್ನು ಕೆಲವೊಂದು ಜನ ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಯಾರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತಂಬೋದು ಆಪ್ಷನ್ ಅಲ್ಲ. ಯಾರು ಯಜಮಾನನೋ, ಯಾರು ಕರ್ತನೋ, ಯಾರು ಮುಂದುವರಿತಾರೋ ಅವರಿಗೆ ಇರಬೇಕು ಇಂಪಾರ್ಟೆಂಟ್. ನನಗೆ ತಾರಾಬಲ ಇಲ್ಲ, ನನ್ನ ಹೆಂಡತಿ ಹೆಸರಿಗೆ ಮಾಡ್ತೀನಿ ಅಂತಂದರೆ ಅವ್ರ ಹೆಂಡತಿ ಅದಕ್ಕೆ ಮುಂದೆ ನಿಂತು ಮಾಡಬೇಕು, ಇವರೇನು ಮಾಡಬಾರ್ದು. ಡೆಸಿಷನ್ ಮೇಕಿಂಗು ಎಲ್ಲ ಅವ್ರದ್ದೇ ಇರಬೇಕು. ಹಾಗಾದರೆ ಪರವಾಗಿಲ್ಲ. ಇಲ್ಲ ಅವ್ರ ಹೆಸರು ಮೇಲೆ ನಾನು ಮಾಡ್ತೀನಿ ಅಂದರೆ, ಅವ್ರ ಹೆಸರಲ್ಲಿ ನಾನು ಊಟ ಮಾಡ್ತೀನಿ, ಅವ್ರಿಗೇನಾದರೂ ರೋಗ ಬಂದರೆ ನಾನು ಟ್ಯಾಬ್ಲೆಟ್ ನುಂಗ್ತೀನಿ, ಇದು ಹೇಗಿದೆಯೋ ಹಾಗೇ ಇರುತ್ತೆ. ಸೊ ಅಗ್ರಿಮೆಂಟ್ ಇದಕ್ಕೆಲ್ಲ ಕೂಡ ಪಂಚಾಂಗ ಶುದ್ಧಿ ಸಾಕು. ಇನ್ನು ಯೋಗ ವಿಚಾರಕ್ಕೆ ಬಂದರೆ, ನನಗೆ ಮನೆ ಕಟ್ಟೋ ಯೋಗ ಇದೆಯಾ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸೇಮ್ ಪ್ರಿನ್ಸಿಪಲ್ ಹಿಂದೆ ನಾವು ನೋಡಿದ್ವಲ್ಲ, ಚತುರ್ಥ ಶುದ್ಧಿ, ಚತುರ್ಥ ಸ್ಥಾನ ಬಲ, ಚತುರ್ಥ ಕಾರಕ ಬಲ, ಚತುರ್ಥಾಧಿಪತ್ಯ ಬಲ. ಸ್ಥಾನಬಲ ಚೆನ್ನಾಗಿರಬೇಕು. ಸ್ಥಾನಬಲ ಚೆನ್ನಾಗಿದ್ದರೆ ಏನಾಗ್ತದೆ, ಮನೆ ವಾತಾವರಣ ಎಲ್ಲ ಅಕ್ಕಪಕ್ಕದವರು ಹೇಗಿರ್ತಾರೆ ಅಂತಂಬೋದು ಸ್ಥಾನದಿಂದ ಗೊತ್ತಾಗ್ತದೆ. ಸ್ಥಾನದಲ್ಲಿ ಪಾಪಗ್ರಹಿತ ಅಂದ್ಕೊಳ್ಳಿ, ಅಕ್ಕಪಕ್ಕದವರು ನಮಗಷ್ಟು ಕೋಆಪರೇಟ್ ಆಗಿರಲ್ಲ. ಶುಭಗ್ರಹಗಳಿದ್ದರೆ
ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದವ್ರು ಕೂಡ ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ ಅವಸರ ಅಂತಂದರೆ ಸಹಾಯ ಮಾಡಬೇಕು ತಾನೆ. ಪ್ಲಸ್ ಒಂದು ಕಾಲಕ್ಷೇಪ, ಸುಖ ಸಂತೋಷ ಹಾಗೆ ಇರ್ತದೆ. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆ ಪಕ್ಕದ ಮನೆಯವರು ಕಸ ಈ ಕಡೆ ಹಾಕಿದರು, ಅವ್ರು ಹಿಂಗೆ ಉಪದ್ರವ ಕೊಟ್ಟರು, ಡಸ್ಟ್ ಈ ಕಡೆ ಹಾಕಿದರು, ಇವ್ರ ಮನೆ ಕೆಲಸ ಎಲ್ಲ ನಮಗೆ ಮನೆಗೆ ಗಾಲಾಟಿ ಬರ್ತದೆ, ನಮ್ಮ ಮನೆ ಗಾಡಿ, ಇದೆಲ್ಲ ಗಲಾಟೆ ಆಗ್ತದೆ, ನೆಮ್ಮದಿ ಕೆಡಿಸಿಕೊಡ್ತೇವೆ. ನೆಕ್ಸ್ಟ್ ಚತುರ್ಥ ಕಾರಕ ಬಲ. ಚತುರ್ಥ ಕಾರಕ ಬಲ ಅಂದರೆ ಮನೆ ವಿಚಾರದಲ್ಲಿ ಕಂಟೆಂಟ್ಮೆಂಟ್, ತೃಪ್ತಿ, ನೆಮ್ಮದಿ. ಮನೆ ಕೇವಲ ಇದ್ದಷ್ಟು ಮಾತ್ರಕ್ಕೆ, ಓನರ್ಶಿಪ್ ಇದ್ದಷ್ಟು ಮಾತ್ರಕ್ಕೆ ಸರಿ ಹೋಗಲ್ಲ, ನೆಮ್ಮದಿ ಇರಬೇಕು. ನಿಮಗೆ ಒಂದು ಕತೆ ಹಿಂದೆ ಹೇಳಿರಬೇಕು. ಇಬ್ಬರು ಅಣ್ಣ ತಮ್ಮಂದಿರು ಒಂದು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಗ್ಯಾಂಗ್ಮೆನ್ನಾಗಿ ಕೆಲಸ ಮಾಡ್ತಿದ್ರು. ಅಣ್ಣ ತುಂಬ ಒಳ್ಳೆ, ಇಬ್ಬರಿಗೂ ಸಂಬಳ ಕಡಿಮೆ, ಅಚ್ಚುಮೆಚ್ಚಾಗಿ ಏನೋ ಇದರಲ್ಲಿ ಸಂತೋಷವಾಗಿ ಮಾಡ್ಕೊಂಡು ಹೋಗ್ತಾನೆ. ತುಂಬ ದುಬಾರಿ, ತಮ್ಮನ ಹೆಂಡತಿ ದುಬಾರಿ. ಯಾವುದಿದ್ರೂ ಬೇಗ ಸಂಬಳ ಬಂದರೆ ಹಬ್ಬ ಮಾಡ್ಕೋಬೇಕು, ಮತ್ತು ಕೈ ಚಾಚಬೇಕು ತಿಂಗಳು ಕೊನೆ ಆದರೆ. ಆ ರೀತಿ ಅವರಿಬ್ಬರು ಲೈಫ್ ಸ್ಟೈಲ್ ಇತ್ತು. ಅಣ್ಣ ಏನು ಮಾಡ್ತಾನೆ, ಸ್ವಲ್ಪ ದುಡ್ಡು ಸೇವ್ ಮಾಡಿಕೊಂಡು, ಸ್ವಲ್ಪ ಸಾಲ ತೊಗೊಂಡು, ಲೋನ್ ತೊಗೊಂಡು ಒಂದು ಸಿಂಗಲ್ ಬೆಡ್ರೂಮ್ ಇರೋಂಥ ಮನೆಯನ್ನು ಕಟ್ಟಿಕೊಳ್ತಾನೆ. ಅವನ ಪಾಪ ಚಿಕ್ಕ ಮನೆ, ಅವನಿಗೆ ಮುಖ್ಯವಾದವರನ್ನು ಕರೆದು ಗೃಹ ಪ್ರವೇಶವನ್ನು ಮಾಡ್ತಾನೆ. ಮಾಡಿ ನೆಮ್ಮದಿಯಾಗಿರ್ತಾರೆ. ತಮ್ಮನ ಹೆಂಡತಿ, ಅಣ್ಣನೇ ಮನೆ ಕಟ್ಟಿದ್ದಾನೆ, ನೀನು ಅದೇ ಕೆಲಸ ಮಾಡ್ತಿದ್ಯಾ, ನೀ ಕಟ್ಟಲಾದ್ರೆ ಹೇಗೆ, ನಾವು ಮನೆ ಕಟ್ಟಬೇಕು ಅಂತ ಹೇಳ್ತಾರೆ. ಮನೆ ಕಟ್ಟಬೇಕಂದ್ರೆ ಈಗಾಗಲೇ ಬೇಡವಾದಕ್ಕೂ ಬೇಕಾದಕ್ಕೆಲ್ಲ ಕೂಡ ಲೋನ್ ತೊಗೊಂಡಿರ್ತಾರೆ. ಲೋನ್ ಹುಟ್ಟುವುದಿಲ್ಲ, ಸೇವಿಂಗು ಜಾಸ್ತಿ ಇಲ್ಲ, ಜಾಸ್ತಿ ಬಡ್ಡಿಗೆ ಸಾಲವನ್ನು ತೊಗೊಂಡು ಮನೆ ಕಟ್ಟಲಿಕ್ಕೆ ಇವರು ಪ್ರಾರಂಭ ಮಾಡ್ತಾರೆ. ಒಂದು ಸಲ ಕಟ್ತೀವಿ, ಮತ್ತೆ ಮನೆ ಕಟ್ತೀವ, ಒಂದೇ ಸಲ 2 ಫ್ಲೋರ್ ಕಟ್ಬಿಡಿ. ಅವರು 1 ಫ್ಲೋರೇ ಕಟ್ಟಿದ್ದಾರೆ, ಮತ್ತೆ ಕಟ್ಟಲಿಕ್ಕಾಗಲ್ಲ, 2 ಫ್ಲೋರ್ ಕಟ್ಟಿಬಿಡ್ತಾನೆ. ಮಗಳು ಆನಂದವಾಗಿರ್ತಾರೆ. ಗೃಹ ಪ್ರವೇಶ ಮಾಡಬೇಕು, ಅಣ್ಣಗಿಂತಲೂ ಜಾಸ್ತಿ ಊರು ಜನನ್ನೆಲ್ಲ ಕರೀತಾನೆ. ಎಲ್ಲ ವಿಶೇಷವಾದಂಥ ಪದಾರ್ಥಗಳು, ವಿಶೇಷವಾದ ಆಡಂಬರವಾದಂಥ ಸ್ಥಿತಿ ಎಲ್ಲ ಮಾಡ್ತಾರೆ. ರಾತ್ರಿ ಎಲ್ಲ ಕಾರ್ಯಕ್ರಮ ಮುಗೀತದೆ. ಇನ್ನು ಬಡ್ಡಿ ಕೊಟ್ಟರೆ ತಿಂಗಳು ಸಾಲ ಕಟ್ಟಬೇಕಲ್ಲ, ಅದನ್ನು ಹೆಂಗೆ ಮಾಡಬೇಕು, ಸ್ವಲ್ಪ ಡಿಸ್ಕಸ್ ಮಾಡೋಣ ಹೆಂಡತಿ ಹತ್ರ ಅಂಥೇಳಿ ನೋಡ್ತಾನೆ. ಹೆಂಡತಿ ಬೆಳಗ್ಗಿಂದ ಬರೋರು ಹೋಗೋರು ಎಲ್ಲ ಕೆಲಸ ಮಾಡಿ ನನಗೆ ಸಾಕಾಗಿದೆ, ಮತ್ತು 2 ದಿನ ಬಿಟ್ಟು ಮಾಡ್ಕೊಳ್ಳೋ, ಸ್ವಲ್ಪ ನನಗೆ ರೆಸ್ಟ್ ಬೇಕು ಅಂತ ಮಾಡ್ಕೊಂಡ್ಬಿಡ್ತಾಳೆ. ಮಗ ತನ್ನ ರೂಮನ್ನು ಹೇಗೆ ಡೆಕೋರೇಷನ್ ಮಾಡಿಕೊಡ್ಬೇಕು, ತನ್ನ ರೂಮಲ್ಲಿ ಏನೇನು ಐಟಮ್ಸ್ ಇಡಬೇಕು, ಫರ್ನಿಚರ್ ಯಾವುದೇ ತರಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಅವನಿಗೆ ಉದ್ಯೋಗ ಮಾಡಿ ತಂದೆಗೆ ಸಂಪಾದನೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತೇನಿಲ್ಲ. ಮಗಳು ಮದುವೆ ಮಾಡಬೇಕು, ಆ ಮದುವೆ ಇನ್ನೊಂದು ಖರ್ಚಿದೆ. ಇದೆಲ್ಲ ನೋಡಿ ರಾತ್ರಿ ಅವನಿಗೆ ನಿದ್ದೆ ಬರಲ್ಲ, ಆಲೋಚನೆ ಜಾಸ್ತಿ ಆಯಿತು. ಬೆಳಗ್ಗೆ ಆತನ ಇದೆಲ್ಲ ಹೆಂಗೆ ಕೊಡಬೇಕಪ್ಪ ಅಂಥೇಳಿ ಹಾಗೆ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಡ್ಕೊಂಡು ಹೋಗ್ತಾ ಸಿಮೆಂಟ್ ಬೆಂಚ್ ಒಂದಿರ್ತದೆ, ಅದರ ಮೇಲೆ ಸುಮ್ಮನೆ ಹಂಗೆ ಕೂತು ಆಲೋಚನೆ ಮಾಡ್ತಾ ತಣ್ಣಗೆ ಗಾಳಿ ಬರುತ್ತೆ, ಅಲ್ಲೇ ಮಲ್ಕೊಂಡ್ಬಿಡ್ತೆ. ಬೆಳಗ್ಗೆದ್ದು ಅಣ್ಣ ಡ್ಯೂಟಿಗೆ ಬಂದು ಎಬ್ಬಿಸ್ತಾನೆ. ಏನಪ್ಪ ಗೃಹ ಪ್ರವೇಶ ಮಾಡಿದ್ವಿ, ಇಲ್ಲಿ ಮಲಗಿದ್ಯಲ್ಲ, ಮನೆಯಲ್ಲಿ ಯಾಕೋ ನಿದ್ದೆ ಬರಲಿಲ್ಲಣ್ಣ, ಅದಕ್ಕೆ ಇಲ್ಲಿ ಬಂದು ಮಲಗಿದೆ. ಮತ್ತು ಗೃಹ ಪ್ರವೇಶ ಚೆನ್ನಾಗಾಯ್ತಾ, ಎಲ್ಲ ಚೆನ್ನಾಗಾಯ್ತು, ಆದರೆ ನೆಮ್ಮದಿಯಾಗಿ ನಿದ್ದೆ ಬರಲಿಲ್ಲ. ನೆಮ್ಮದಿಯಾಗಿ ಮನೆಯಲ್ಲಿ ನಿದ್ದೆ ಬರಬೇಕು ಅಂತಂದರೆ ಕಾರಕ ಬಲ ಚೆನ್ನಾಗಿರಬೇಕು. ಮನೆ ಕಟ್ಟಿಕೊಂಡಷ್ಟು ಮಾತ್ರಕ್ಕೆ ಪ್ರಯೋಜನ ಇಲ್ಲ, ಆ ಮನೆಯಲ್ಲಿ ನೆಮ್ಮದಿ ಇರಬೇಕು. ಆ ನೆಮ್ಮದಿ ಸಂತೋಷವನ್ನು ಕೊಡಬೇಕು. ಅದು ಚಿಕ್ಕ ಮನೆಯ ದೊಡ್ಡ ಮನೆಯ ಇಮ್ಮೆಟೀರಿಯಲ್. ಚತುರ್ಥ ಕಾರಕ ಚೆನ್ನಾಗಿದ್ದಾನೆ ಅಂತಂದರೆ ಸ್ವಂತ ಮನೆಯಲ್ಲ, ಬಾಡಿಗೆ ಮನೆಯಲ್ಲೂ ನೆಮ್ಮದಿ ಬರುತ್ತೆ. ಸ್ವಂತ ಮನೆಯೇ ಇರಬೇಕು ಅಂತೇನಿಲ್ಲ. ಆಧಿಪತ್ಯ ಏನು ಹೇಳ್ತಾನೆ, ನಿಮಗೆ ಮನೆಯ ಓನರ್ಶಿಪ್ ಆಗಲಿ ಪ್ರೈವಸಿ ಆಗಲಿ ನಿಮಗೆ ಎಷ್ಟಿರುತ್ತೆ, ಸುಖ ಬರಬೇಕು ಅಂದರೆ ಸ್ವಲ್ಪ ಪ್ರೈವಸಿನೂ ಇರಬೇಕು. ಪ್ರೈವಸಿ ಜಾಸ್ತಿ ಬೇಕಂದರೆ ಓನ್ ಹೌಸ್ ಇರಬೇಕು. ಇಲ್ಲ ಅಟ್ಲೀಸ್ಟ್ ಬಾಡಿಗೆ ಮನೆ ಆದರೆ ಮನೆ ಓನರ್ ಸ್ವಲ್ಪ ಕೋಆಪ್ರೇಟಿವ್ ಆಗಿರಬೇಕು. ಆಯಿತು, ನಿಮ್ಮ ಮನೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಏನು ಬೇಕಾದ್ರೂ ಮಾಡಿಕೊಳ್ಳಿ, ನಾನು ಎಲ್ಲ ಮಾಡಿಕೊಡ್ತೀನಿ, ಏನು ಚಿಂತೆ ಮಾಡಬೇಡಿ, ಅಥವಾ ಕೋಆಪ್ರೇಟಿವ್ ಆಗಿರಬೇಕು. ಈ ಥರ ಇರಬೇಕಂದ್ರೆ ಚತುರ್ಥಾಧಿಪತಿ ಬಲ ಚೆನ್ನಾಗಿರಬೇಕು. ಚತುರ್ಥ ಕಾರಕ ಕುಜ, ಕಾರಕ ಒಂದೇ ಬದಲಾಗ್ತದೆ, ಮಿತ ಎಲ್ಲ ಸುಖ ಸ್ಥಾನವೇ. ಚತುರ್ಥ ಕಾರಕ ಕುಜ ಚೆನ್ನಾಗಿದ್ದ ಅಂತಂದರೆ ಅವನಿಗೆ ಭೂಮಿ ಆಗಲಿ ಮನೆ ಆಗಲಿ ಯಾವುದೇ ಆಗಲಿ ಅವನಿಗೆ ಸಹಕಾರ ಮಾಡುತ್ತೆ. ಒಳ್ಳೆ ಭೂಮಿಯಲ್ಲಿ ಒಳ್ಳೆ ಬೆಳೆ ಬೆಳೆಯುತ್ತೆ, ಇವನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂತೃಪ್ತಿ ಕೊಡುತ್ತೆ. ಅದೇ ಮನೆ ಆದರೆ ನೆಮ್ಮದಿ ಸಿಗತ್ತೆ. ಸೊ ಈ ರೀತಿ ಸ್ಥಾನಬಲ, ಕಾರಕ ಬಲ, ಆಧಿಪತ್ಯ ಬಲ. ಸ್ಥಾನಬಲ ಚೆನ್ನಾಗಿರಬೇಕು, ಅಕ್ಕಪಕ್ಕದವರು ಕೋಆಪ್ರೇಟಿವ್ ಆಗಿರ್ತಾರೆ.
ಕಾರಕ ಬಲ ಚೆನ್ನಾಗಿರಬೇಕು, ಆ ಮನೆಯಲ್ಲಿ ನೆಮ್ಮದಿ ಬೇಕು. ಆ ಮನೆಗೆ ಬಂದು ಒಂದು ವಿಶೇಷ ಅವನಿಗೆ ಎಲ್ಲ ಎಷ್ಟೆಷ್ಟೋ ಕಷ್ಟಗಳೆಲ್ಲ ಪರಿಹಾರ ಆಗಿಬಿಡ್ತದೆ. ಯಾಕೆಂದರೆ ನೆಮ್ಮದಿ ಬೇಕಲ್ವ. ಬೇರೆ ಕಷ್ಟಗಳೆಲ್ಲ ಇದ್ದರೆ ಮನೆಗೆ ನಿದ್ದೆ ಹೆಂಗೆ ಬರ್ತದೆ? ಎಲ್ಲ ಕಷ್ಟಗಳ ಪರಿಹಾರ ಆಗ್ತದೆ. ಅದೇ ರೀತಿ ಆಧಿಪತ್ಯ ಬಲ ಚೆನ್ನಾಗಿದ್ದರೆ ಇವನಿಗೆ ಅಧಿಕಾರ, ಪ್ರೈವಸಿ ಚೆನ್ನಾಗಿರುತ್ತೆ. ಈ ಮೂರು ಮುಖ್ಯ. ಈ ಮೂರು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಬಾಡಿಗೆ ಮನೆ ಆಗಲಿ ಓನ್ ಹೌಸ್ ಆಗಲಿ ಅವನು ತುಂಬ ಕಂಫರ್ಟಾಗಿರ್ತಾನೆ. ಇದು ಚೆನ್ನಾಗಿಲ್ಲ ಅಂದರೆ ಎಷ್ಟು ಮನೆಗಳಿದ್ದರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಸೊ ಇದು ಈ ಒಂದು ಮನೆ ಯೋಗಕ್ಕೆ ಸಂಬಂಧಪಟ್ಟ ವಿಚಾರ. ಯಾರಾದರೂ ಮನೆ ಯೋಗ ಇದೆಯಾ ಅಂದರೆ ಏನು ಪರ್ಪಸ್? ಹೌದು, ನಾನು ಓನರ್ಶಿಪ್ ಇದೆಯಾ ಅಂತ ಅರ್ಥ ಅಷ್ಟೇ. ಆದರೆ ನಾನು ನೆಮ್ಮದಿಯಾಗಿರ್ತೀನ, ನನಗೆ ಬೆನಿಫಿಟ್ ಆಗತ್ತಾ, ಈ ರೀತಿ ಯಾರು ಪ್ರಶ್ನೆ ಕೇಳಲ್ಲ. ನನಗೆ ಮನೆ ಬೇಕಷ್ಟೇ. ನಾನು ಓನ್ ಹೌಸ್, ನನ್ನ ಹೆಸರಿನ ಮೇಲೆ ಮನೆ ಇದೆಯಾ ಅಷ್ಟೇ ಕೇಳ್ತಾರೆ. ನೆಮ್ಮದಿ ಬಗ್ಗೆ ಯಾರಿಗೆ ತಲೆ ಕೆಡಿಸ್ಕೊಳ್ಳೋದು? ಪ್ರಾಪರ್ಟಿ ಇರಬೇಕು. ದಟ್ ಇಸ್ ಎ ಪ್ರಾಪರ್ಟಿ ಅಂದರೆ ಏನು? ಅದೊಂದು ಆಲ್ಟರ್ನೇಟ್, ಒಂದು ಹಣನೇ ಅಷ್ಟೇ. ಮನೆ ಅಂದರೆ ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಒಂದು ಫಿಕ್ಸ್ಡ್ ಪ್ರಾಪರ್ಟಿ. ನನಗೆ ಬೇಕಾದಾಗ ಅದು ಮಾರಿಕೊಳ್ಳಬಹುದು. ಎಷ್ಟೋ ಜನ ಹಣವನ್ನು ಈ ಮನೆ ರೂಪದಲ್ಲಿ, ಜಾಗ ರೂಪದಲ್ಲಿ ಕನ್ವರ್ಟ್ ಮಾಡಿ ಇಟ್ಟುಕೊಳ್ತಾರೆ. ಯಾಕೆಂದರೆ ಬಡ್ಡಿ ಬರೋದಿಲ್ಲ. ಮನೆ ಆದರೂ ಕಟ್ಟಿದರೆ ಅದು ಇನ್ನೂ ಜಾಸ್ತಿ ವರ್ಷಗಳಾದ ನಂತರ ತುಂಬ ರೇಟ್ ಬರುತ್ತೆ. ಹಾಗೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಮಾಡೋರು ಇದ್ದಾರೆ ಭಾಳ ಜನ. ನೆಮ್ಮದಿಗೋಸ್ಕರ ಯಾರೂ ಮಾಡಲ್ಲ. ನೆಮ್ಮದಿ ಬೇಕು ಅಂತಂದರೆ ಯಾವ ಮನೆಗಾದರೂ ಸಿಗ್ತದೆ. ಬಾಡಿಗೆ ಮನೆಗೆ ಬೆನಿಫಿಟ್ಸ್ ಜಾಸ್ತಿ, ಸ್ವಂತ ಮನೆಗೆ ಬೆನಿಫಿಟ್ಸ್ ಜಾಸ್ತಿ ಇರಲ್ಲ. ನಿಮಗೆ ಬರ್ಡನ್ ಜಾಸ್ತಿ. ಒಂದು ನಿಮ್ಮ ಹೆಸರ ಮೇಲೆ ಒಂದು ಪ್ರಾಪರ್ಟಿ ಇದೆ ಅಂತಂಬೋದೊಂದು ಬಿಟ್ಟರೆ ನೆಮ್ಮದಿಗೋಸ್ಕರ ಯಾರೂ ಮನೆಯನ್ನು ಕಟ್ಕೊಳ್ತಿಲ್ಲ. ನಾಳೆ ಮಕ್ಕಳಿದ್ದಾರೆ, ಮಕ್ಕಳಿಗೊಂದು ಹಾದಿ ಆಗಬೇಕಲ್ಲ, ಅವ್ರಿಗೋಸ್ಕರ ಸಂತೋಷಕ್ಕೆ, ಸಂತೃಪ್ತಿಗೋಸ್ಕರ ಯಾರೂ ಮನೆಗಳು ತೊಗೊಳ್ತಾ ಇಲ್ಲ. ಈಗ ಪ್ರಾಪರ್ಟಿಗೋಸ್ಕರ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ತೊಗೊತಾರೆ. ಆದ ಕಾರಣ ನೀವು ಚತುರ್ಥ ಆಧಿಪತ್ಯ ಬಲವನ್ನು ಕನ್ಸಿಡರ್ ಮಾಡಬೇಕು. ಚತುರ್ಥ ಕಾರಕ ಬಲ ಬೇಕಿಲ್ಲ. ಸಂತೃಪ್ತಿಯೋ ಇದೆಯೋ ಇಲ್ವೋ ಬೇರೆ ವಿಷಯ, ಮನೆ ಅಂತೂ ಇರಬೇಕು. ಸಂತೃಪ್ತಿಗೋಸ್ಕರ ಮನೆ ಯಾರೂ ಕೇಳಲ್ಲ. ಒಂದು ವೇಳೆ ಬಾಡಿಗೆ ಮನೆಗೆ ಆ ತೊಂದರೆ ಈ ತೊಂದರೆ ಇದೆ, ನಮ್ಮ ಸ್ವಂತ ಮನೆ ಆದರೆ ನಮಗೆ ಬೇಕಾದ ರೀತಿ ಕಟ್ಟಿಕೊಳ್ಳಬಹುದಲ್ವ ಅಂತಂದರೆ, ಆ ಬಾಡಿಗೆ ಮನೆಗಿರುವಂಥ ಅಸೌಕರ್ಯಕ್ಕಿಂತಲೂ ಸ್ವಂತ ಮನೆಯಾಗಿರುವಂಥ ಅಸೌಕರ್ಯಗಳೇ ಜಾಸ್ತಿ ಇರ್ತದೆ. ಸಣ್ಣ ಒಂದು ಸಾಸಿವೆ ಕಾಳಷ್ಟು ಸಂತೋಷಕ್ಕೋಸ್ಕರ ಕುಂಬಳಕಾಯಷ್ಟು ಕಷ್ಟ ಯಾರೂ ಪಡಲ್ಲ. ನಿಮಗೆ ಗೊತ್ತಿದೆ, ಈಗ ಒಂದು ಕಾರ್ ತಗೊಳ್ಳಿ. ನೀವೇ ಕಾರು ಕೊಂಡ್ಕೊಂಡು ಅದಕ್ಕೆ ಪೆಟ್ರೋಲ್ ಹಾಕಿಸಿಕೊಂಡು ಸರ್ವೀಸಿಂಗ್ ಮಾಡಿಕೊಂಡು ನೀವೇ ಡ್ರೈವ್ ಮಾಡಿಕೊಂಡು ರಿಸ್ಕ್ ತೊಗೊಂಡು ಬೆಂಗಳೂರಿಂದ ತಿರುಪತಿ ಹೋಗೋದು ಹೇಗಿದೆ, ಆ ಸಮಯಕ್ಕೆ ಒಂದು ಯಾವುದೋ ಒಂದು ಓಲಾನೋ ಊಬರೋ ಮಾಡಿಕೊಂಡು ಪ್ರಶಾಂತವಾಗಿ ದುಡ್ಡು ಕೊಟ್ಟು ಹೋಗೋದು ಹೇಗಿದೆ, ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾವುದು ರೀಸನಬಲ್ ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಅಷ್ಟೆ, ತೃಪ್ತಿ ಬೇಕು ಅಂತಂದರೆ ಅದು ಬಾಡಿಗೆ ಮನೆಯೇ ಆಗಿರಬೇಕಿಲ್ಲ, ಸ್ವಂತ ಮನೆಯೇ ಆಗಿರಬೇಕಿಲ್ಲ, ಯಾವುದಾದ್ರೂ ತೃಪ್ತಿ ಸಿಗತ್ತೆ. ತೃಪ್ತಿ ಫೀಲ್ ಆಗೋದು ಒಳಗಿಂದ. ಸೊ ಇಲ್ಲಿ ಮನೆ ವಿಚಾರದಲ್ಲಿ ನೀವು ಯಾರಾದರೂ ಮನೆ ಯೋಗ ಇದೆಯಾ ಅಂತಂದರೆ ಚತುರ್ಥಾಧಿಪತಿಯನ್ನು ಮಾತ್ರ ನೋಡಿ, ಚತುರ್ಥ ಕಾರಕವನ್ನು ನೋಡಬೇಡಿ. ಯಾಕೆಂದರೆ ನೋಡ್ಬೋದು, ಆದರೆ ಅವನ ಉದ್ದೇಶ ಸಂತೃಪ್ತಿ ಅಲ್ಲ. ನಮಗಂತೂ ಒಂದು ಪ್ರಾಪರ್ಟಿ ಇರಬೇಕು, ಒಂದು ಸುಖದ್ರವ್ಯ ಇರಬೇಕು. ಸುಖ ಆಗತ್ತೋ ಇಲ್ವೋ ಅಂತಂಬೋದು ಮತ್ತೆ ವಿಚಾರ. ನಮಗೆ ಮನೆ ಬೇಕಷ್ಟೇ. ಹಾಗಾಗಿ ಚತುರ್ಥ ಸ್ಥಾನ ಬಲವನ್ನು ಮಾತ್ರ, ಆಧಿಪತ್ಯ ಬಲವನ್ನು ಮಾತ್ರ ನೋಡಿದರೆ ಸಾಕು. ನೆಕ್ಸ್ಟ್ ವಾಹನಕ್ಕೆ ಮುಹೂರ್ತ, ವಾಹನ ಪೂಜೆ, ಇದರಲ್ಲಿ ಎರಡು ವಿಚಾರ ಇದೆ. ಇದು ಮನೆ ಗೃಹಾರಂಭ, ಗೃಹ ಪ್ರವೇಶಕ್ಕೆ ಸ್ವಲ್ಪ ರಿವರ್ಸ್ ಪ್ರಾಸೆಸ್ ಇದು. ಸೊ ಇಲ್ಲಿ ಏನು ಮಾಡ್ತೇವೆ, ಗಾಡಿ ಕೊಂಡುಕೊಳ್ಳೋ ಕಾಲಕ್ಕೆ ಸ್ಥಿರಲಗ್ನವನ್ನು ತಗೊಳ್ತೇವೆ. ಗಾಡಿ ಕೊಂಡುಕೊಳ್ಳೋದಕ್ಕೊಂದು ಮುಹೂರ್ತ, ಫಸ್ಟ್ ರೈಡ್, ಗಾಡಿಯನ್ನು ಮೊದಲ ಬಾರಿಗೆ ಚಾಲನೆ ಮಾಡೋದಕ್ಕೆ ಒಂದು ಮುಹೂರ್ತ. ಸೊ ಫಸ್ಟ್ ರೈಡ್ ಯಾವಾಗೂ ಕೂಡ, ಯಾಕೆಂದರೆ ನಾವು ಗಾಡಿ ಕೊಂಡುಕೊಂಡ ಪರ್ಪಸ್ ಅಂದರೆ ಆ ಗಾಡಿ ಫಸ್ಟ್ ಉಪಯೋಗ ಆಗಬೇಕು. ಗಾಡಿ ಕೊಂಡ್ಕೊಳ್ತೀವಲ್ಲ, ಗಾಡಿ ಕೊಂಡ್ಕೊಂಡ ಮೇಲೆ ಮನೆಗಿಟ್ಟು ಪೂಜೆ ಮಾಡೋದಾದರೆ ಏನು ಮಾಡೋದು? ಅದನಿಗೆ ಡ್ರೈವ್ ಮಾಡೋರು ಯಾರಿಲ್ಲ, ಬರೀ ಕೊಂಡ್ಕೊಂಡು ಮನೆಗೆ ಇಟ್ಟುಕೊಂಡಿದ್ದೇವೆ. ದಿನಾಗ ಅದನ್ನು ಡಸ್ಟ್ ಬೀಳ್ತಾ ಇರುತ್ತೆ, ಕ್ಲೀನ್ ಮಾಡ್ಕೋತಾ ಕೂತಿರ್ಬೇಕು, ಪಾರ್ಕಿಂಗ್ ಚಾರ್ಜ್ ವೇಸ್ಟ್. ಸೊ ಆದರೆ ಕೊಂಡುಕೊಳ್ಳೋ ಕಾಲಕ್ಕೆ ಆ ಕಾರು ನಮ್ಮ ಹತ್ರನೇ ಇರಬೇಕು. ಅದನ್ನು ಯಾವುದೇ ಒಂದು ಕಾರಣಕ್ಕೆ ಮಾರಿಬಿಡೋದಾಗಲಿ ಅಥವಾ ರಿಪೇರಾಗಿ ಯಾವಾಗೂ ಕೂಡ ಮೆಕ್ಯಾನಿಕ್ ಶೆಡ್ಡಲ್ಲಿರೋದಾಗಲಿ ಏನೋ ಒಂದು ಕಿರಿಕಿರಿ ಆಗಬಾರ್ದು. ಸ್ಥಿರವಾಗಿ ನಮ್ಮ ಹತ್ರ ಇರಬೇಕು. ಹಾಗಾಗಿ ಫಸ್ಟ್ ಕೊಂಡುಕೊಳ್ಳೋ ಕಾಲಕ್ಕೆ ಸ್ಥಿರಲಗ್ನವನ್ನು ಇಟ್ಟುಕೊಡ್ತೇವೆ. ಶುದ್ಧಿ, ಚತುರ್ಥ ಶುದ್ಧಿಯನ್ನು ನೋಡ್ತೇವೆ. ಚತುರ್ಥ ಶುದ್ಧಿ, 4ನೇ ಮನೆ ಕ್ಲೀನಾಗಿರ್ಬೇಕಂದ್ರೆ ಕಾರ್ ಅಂದರೆ ಏನು? ಸುಖದ್ರವ್ಯ ಅಲ್ವಾ, ಅದು ಲಕ್ಸರಿ. ಅದು ಆ್ಯಕ್ಚುಲಿ
ಬಟ್ ಭಾಳ ಜನ ಈಗ ಬೇಸಿಕ್ ನೀಡ್ ಅಂತಾಗಿದೆ. ಬೆಂಗಳೂರಂಥ ಮಹಾನಗರದಲ್ಲಿ 30-40 ಕಿಲೋಮೀಟ್ರು ಟೂ ವೀಲರ್ ಮೇಲೆ ಬಸ್ಸಲ್ಲಿ ಡ್ರೈವ್ ಮಾಡೋಕ್ಕಾಗುತ್ತಾ? ಹೋಗೋಕ್ಕಾಗಲ್ಲ. ಹಾಗಾಗಿ ಕೆಲವಿನ ಸಂದರ್ಭದಲ್ಲಿ ಕಾರ್ ಬೇಕೇ ಬೇಕಾಗ್ತದೆ. ಅವ್ರ ಸಂಪಾದನೆಯಲ್ಲೇ ನೋಡಿಕೊಂಡ್ರೆ ಕಾರ್ ಈಸ್ ಎ ಬೇಸಿಕ್ ನೀಡ್. ಬಟ್ ಆರ್ಡಿನರಿ ಪೀಪಲ್ಗೆ ನೋಡಿಕೊಂಡ್ರೆ ಅದು ದಟ್ಸ್ ಎ ಲಕ್ಸರಿ. ಓಕೆ, ವಾಟ್ ಎವರ್ ಇಟ್, ಲಕ್ಸರಿಯೋ ಬೇಸಿಕ್ ನೀಡೋ ಪಕ್ಕಕ್ಕಿಟ್ರೆ ಅದು ಸುಖವನ್ನು ಕೊಡುವಂಥ ಒಂದು ವಾಹನ. ಸುಖವನ್ನು ಕೊಡಬೇಕಾದ್ರೆ ಸುಖ ಇರಬೇಕಲ್ವ? ಸುಖ ಇರಬೇಕಾದ್ರೆ ಏನು ಮಾಡಬೇಕು? ಕಾರಕ ಬಲ ಚೆನ್ನಾಗಿರಬೇಕು. ಕಾರಕ ಯಾರು ವಾಹನಕ್ಕೆ? ಶುಕ್ರ ಚೆನ್ನಾಗಿದ್ದ ಅಂತಂದರೆ ನೀವು ಕಾರ್ನಲ್ಲಿ ತುಂಬ ಕಂಫರ್ಟ್ ಆಗಿರ್ತೀರ. ನೀವೇ ಡ್ರೈವರ್ ಆಗ್ಬೋದು, ಅಥವಾ ನೀವು ಕೂತ್ಕೊಂಡು ಡ್ರೈವರ್ನ ಇಟ್ಕೊಂಡು ಹೋಗೋದಾಗ್ಬೋದು, ಅಥವಾ ಬಾಡಿಗೆ ಕಾರ್ ಆಗ್ಬೋದು, ಅಥವಾ ಬೇರೆಯವರು ಯಾರೋ ಲಿಫ್ಟ್ ಕೊಡ್ತಾರೆ ಆ ಕಾರ್ ಆಗ್ಬೋದು. ಯಾವುದೇ ಆಗಲಿ ನೀವು ಪ್ರಶಾಂತವಾಗಿ ನೆಮ್ಮದಿಯಾಗಿ ಹೋಗ್ತೀರಾ. ಸೊ ಮುಖ್ಯವಾಗಿ ಮುಹೂರ್ತ ನೋಡೋ ಕಾಲಕ್ಕೆ ಚತುರ್ಥ ಶುದ್ಧಿ ನೋಡ್ತೇವೆ. ಕೊಂಡುಕೊಳ್ಳೋ ಕಾಲಕ್ಕೆ ಸ್ಥಿರ ಲಗ್ನ ಅಥವಾ ದ್ವಿಸ್ವಭಾವ ಲಗ್ನ ಶ್ರೇಷ್ಠ. ಕೊಂಡುಕೊಂಡು ಮನೆಗಿರಬೇಕದು. ಕೊಂಡುಕೊಂಡು ಮನೆಗಿರೋದು ಅಂತಂದರೆ ಯಾವಾಗೂ ಮನೆಗಿರೋದಲ್ಲ, ಬೇಕಾದಾಗ ಅವಶ್ಯಕತೆ ಇದ್ದಾಗ ಅದನ್ನು ರೈಡ್ ಮಾಡಬೇಕು, ನಮಗೆ ಅದು ಉಪಯೋಗಕ್ಕೆ ಬರಬೇಕು. ಎಷ್ಟೋ ಜನ ಮನೆ ಕಾರ್ ಇಟ್ಟುಕೊಂಡು ಬಾಡಿಗೆ ಕಾರಲ್ಲಿ ಹೋಗ್ತಾ ಇರ್ತಾರೆ, ಓಲಾ ಕ್ಯಾಬ್ ಇದು. ಯಾಕಂದರೆ ಅದನ್ನು ಡ್ರೈವ್ ಮಾಡೋರು ಯಾರಿರಲ್ಲ, ಅವರಿಗೆ ಡ್ರೈವಿಂಗ್ ಬರಲ್ಲ, ಇನ್ನೊಬ್ಬರ ಮೇಲೆ ಆಧಾರ ಪಡಬೇಕಾಗ್ತದೆ. ಸೊ ಈ ರೀತಿ. ಸೊ ಇಲ್ಲಿ ಫಸ್ಟ್ ರೈಡಿಗೆ ಮಾತ್ರ ಚರಲಗ್ನವನ್ನು ಇಡಬೇಕು. ಚರಲಗ್ನ ಯಾಕಂದರೆ ಗಾಡಿಯನ್ನು ಕೊಂಡ್ಕೊಂಬರ್ತೀವಿ ಶೋರೂಮಿಂದ ಕೊಂಡ್ಕೊಂಡು ಬಂದ ಮೇಲೆ ಅದನ್ನು ಸ್ಥಿರ ಲಗ್ನ ಪೂಜೆ ಮಾಡಿಸ್ತೀವಲ್ಲ. ಆ್ಯಕ್ಚುಲಿ ಒಂದು ಪೂಜೆ ಮಾಡ್ಸೋಕ್ಕೊಂದು ಲಗ್ನ, ಡ್ರೈವ್ ಮಾಡೋಕ್ಕೆ ಇನ್ನೊಂದು ಲಗ್ನ ಅಂತ ಮಾಡ್ತೇವೆ. ಬಟ್ ಈಗ ಅಂಥದ್ದೆಲ್ಲ ಇಲ್ಲಿ ಯಾರು ಅಷ್ಟು ರಿಸ್ಕ್ ತೊಗೊಳ್ಳಲ್ಲ. ಯಾವುದೋ ಒಂದು ಹತ್ತಿರ ಇರೋಂಥ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲೇ ಪೂಜೆ ಮಾಡಿಬಿಡ್ತಾರೆ, ಅಲ್ಲೇ ಫಸ್ಟ್ ರೈಡ್ ಆಗೋಗ್ತದೆ. ಅದು ಸ್ಥಿರ ಲಗ್ನವಾ ಚರಲಗ್ನವಾ ಏನು ಗೊತ್ತಿಲ್ಲ. ಕನಿಷ್ಠ ಪಕ್ಷ ದ್ವಿಸ್ವಭಾವ ಲಗ್ನ ಮಾಡಿಕೊಂಡ್ರೆ ಉತ್ತಮ. ಆದರೆ ಎರಡು ಕಾರ್ಯ ಒಟ್ಟಿಗೆ ಆಗ್ತದೆ. ಆದರೆ ಇದು ಮಾಡಬೇಕಾದ್ದೇನಂತಂದರೆ ಗಾಡಿಯನ್ನು ಸ್ಥಿರ ಲಗ್ನದಲ್ಲಿ ತಂದು ಮನೆಗೆ ಪೂಜೆ ಮಾಡಿ ಇಡಬೇಕಷ್ಟೆ. ಚರಲಗ್ನ ಬಂದಾಗ ಆ ಟೈಮ್ ಇರ್ತದಲ್ವ, ಆ ಟೈಮಲ್ಲಿ ಫಸ್ಟ್ ರೈಡ್ ಮಾಡಬೇಕು. ಮತ್ತೆ ಒಂದು ನಮಸ್ಕಾರ ಮಾಡಿಕೊಂಡು ಫಸ್ಟ್ ರೈಡ್. ಕರ್ತನೆ ಆಗ್ಬೋದು, ಯಾರೇ ಆಗ್ಬೋದು, ಅದನ್ನು ಡ್ರೈವ್ ಮಾಡಲಿಕ್ಕೆ ಅವರೇ ಆಗಬೇಕು ಅಂತ ಏನಿಲ್ಲ. ಬೇರೆಯವರು ಡ್ರೈವ್ ಮಾಡಿ ಫಸ್ಟ್ ರೈಡ್ ನಾವು ಮಾಡ್ತೀವಲ್ಲ, ಅದು ಕಾರ್ ಚಕ್ರದ ಕೆಳಗೆ ನಿಂಬೆ ಹಣ್ಣಿಟ್ಟು ಅದಕ್ಕೊಂದು ಮಂಗಳಾರತಿಯನ್ನು ತಿರುಗಿಸಿ ಒಂದು ಎರಡು ಸ್ವಲ್ಪ ಡಿಸ್ಟೆನ್ಸ್ ಮುಂದೆ ಹಾಕಪ್ಪ ಅಂತಂತೇವೆ ಅಷ್ಟೇ. ಇನ್ನು ಕೆಲವಿನ ಜನ ಕೊಂಡ್ಕೊಂಡ ತಕ್ಷಣ ಈ ಮುಹೂರ್ತಲ್ಲೇ ಏನು ಬೇಕಿಲ್ಲ, ನಾವು ಯಾತ್ರೆ ಮಾಡಿಬಿಡೋಣ, ತೊಗೊಳ್ಳೋಣ, ಫಸ್ಟು ತಿರುಮಲಕ್ಕೆ ಹೋಗ್ಬಿಡೋಣ. ಈ ರೀತಿ ಜನನೂ ಇದ್ದಾರೆ. ಅವರವರ ಅನುಕೂಲ ಸಿಂಧು ಹೇಗಿದೆಯೋ ಹಾಗೆ. ಬಟ್ ಶಾಸ್ತ್ರದ ನಿಯಮ ಏನು ಅಂತಂದರೆ ಈ ರೀತಿ ಇರ್ತದೆ. ವಾಹನಕ್ಕೆ ಸಂಬಂಧಪಟ್ಟ ಕೂಡ ಏನಿಲ್ಲ, ಷೋಡಶ ಸಂಸ್ಕಾರದಲ್ಲಿ ವಾಹನಕ್ಕೆ ಸಂಬಂಧಪಟ್ಟದ್ದಿಲ್ಲ. ಆದರೆ ಯೋಗಕ್ಷೇಮ ಪರವಾಗಿ ಹಿಂದಿನಿಂದ ಮಾಡಿಕೊಂಡು ಬಂದಂಥ ವಿಚಾರ ಏನಂತಂದರೆ ಫಸ್ಟ್ ರೈಡ್ ಮಾಡಿಕೊಡೋಕೆ ಚಿಕ್ಕದ ಕ್ಷೇಮ ಇರಬೇಕು. ವಾಹನ ಅಂತ ಅಂಬೋ ಪರ್ಪಸ್ ಏನು, ಕನಿಷ್ಠ ಪಕ್ಷ ಅದು ನಮಗೆ ಉಪಯೋಗಕ್ಕೆ ಬರಲಾದ್ರೂ ಪರವಾಗಿಲ್ಲ, ನಮ್ಮ ಕ್ಷೇಮ ಬೇಕು. ಆಕ್ಸಿಡೆಂಟ್ಸು ಪ್ರಮಾದಗಳು ಆಗದೇ ಇರಲ್ಲ ಅಂತ ನೋಡಿಕೊಳ್ಳಬೇಕು. ಮೇನು ವಾಹನಕ್ಕದೇ ಮುಖ್ಯ. ಅದಕ್ಕೆ ಚತುರ್ಥ ಶುದ್ಧಿಯನ್ನು ನೋಡ್ತೇವೆ. ಫಸ್ಟ್ ರೈಡ್ ಚರಲಗ್ನದಲ್ಲಿ ಶ್ರೇಷ್ಠ, ಕೊಂಡುಕೊಳ್ಳೋದು ಪರ್ಚೇಸ್ ಮಾಡೋದು ಸ್ಥಿರ ಲಗ್ನದಲ್ಲಿ ಶ್ರೇಷ್ಠ. ಮತ್ತು ಕೊಂಡುಕೊಳ್ಬೇಕು ಅಂದರೆ ಸಂಡೇ ಒಳ್ಳೆಯ ಮುಹೂರ್ತ ಸಿಗುತ್ತೆ, ಸಂಡೇ ಶೋರೂಮ್ ಇರಲ್ಲ, ನಮಗೋಸ್ಕರ ಓಪನ್ ಮಾಡಬೇಕು, ಮತ್ತು ನಾವು ಹೇಳಿದ ಟೈಮಿಗೆ ಡೆಲಿವರಿ ಕೊಡ್ತಾರಾ ಇಲ್ವಾ, ಇದೆಲ್ಲ 26 ಪ್ರಶ್ನೆಗಳಿರ್ತದೆ. ಅದು ಅವರ ವರ್ಷನ್. ಬಟ್ ಶಾಸ್ತ್ರದ ವರ್ಷನ್ ಇಷ್ಟೇ. ಚರಲಗ್ನದಲ್ಲಿ ಫಸ್ಟ್ ರೈಡ್, ಸ್ಥಿರ ಲಗ್ನದಲ್ಲಿ ಫಸ್ಟ್ ಪರ್ಚೇಸ್, ಇದೆರಡೂ ಮಾಡಿಕೊಳ್ಳಬೇಕು. ಉಳಿದದ್ದು ಹಸ್ತವಿಚಾರ, ಮಾಸ ವಿಚಾರ, ಪಂಚಾಂಗ ಶುದ್ಧಿ, ತಾರಾಬಲ, ಲಗ್ನಬಲ ಕಾಮನ್. ಸ್ವಲ್ಪ ಗಾಡಿ ಇನ್ನೊಂದು ವಾಹನ ಯೋಗ ಇದೆಯಾ ಇಲ್ವಾ ಅಂತಂಬ ಪ್ರಶ್ನೆ. ವಾಹನ ಯೋಗದಲ್ಲಿ ಏನು ಹೇಳುತ್ತೆ ಶಾಸ್ತ್ರ ಅಂದರೆ, ವಾಹನ ಯೋಗ ಅಂದರೆ ಸುಖ ಪಡೋ ಯೋಗ ಅಂತ ಅರ್ಥ. ನಿಮ್ಮ ಹತ್ರ ಗಾಡಿ ಇರೋ ಯೋಗ ಅಂತ ಅರ್ಥ ಅಲ್ಲ. ಸುಖ ಪಡೋ ಯೋಗವನ್ನು ವಾಹನ ಯೋಗ ಅಂತೇವೆ. ಅದು ನಮ್ಮ ಗಾಡಿನೇ ಆಗಿರ್ಬೋದು ಅಥವಾ ಬೇರೆಯವ್ರ ಗಾಡಿ ಆಗ್ಬೋದು. ಆಫೀಸಿಗೆ ಹೋಗ್ತೇವೆ, ಅವ್ರೇನು ಮಾಡ್ತಾರೆ, ಬೆಳಿಗ್ಗೆ ಅದನ್ನು ಕ್ಯಾಬ್ ಕಳಿಸ್ತಾರೆ, ಅದು ವಾಹನ ಯೋಗವೇ. ಕ್ಯಾಬ್ ನಮ್ಮದಲ್ಲ ಅಷ್ಟೇ. ಆದರೆ ನಿಮ್ಮ ಸ್ವಂತ ಗಾಡಿಗಿಂತಲೂ ತುಂಬ ಕಂಫರ್ಟಾಗಿ ಹೋಗ್ತೀರಿ. ಯಾಕೆಂದರೆ ಆ ಗಾಡಿಗೆ ಏನಾದರೂ ರಿಪೇರ್ ಆಯ್ತು ಅಂದ್ಕೊಳ್ಳಿ, ರಿಸ್ಕ್ ನಿಮ್ಮದಲ್ಲ, ಕಂಪನಿ ನೋಡಿಕೊಡ್ತದೆ. ನೀವು ತುಂಬ ನಿಮ್ಮ ಗಾಡಿಗಿಂತಲೂ ತುಂಬ ಕೂಲಾಗಿ ಹೋಗ್ತೀರಿ, ಏನು ಟೆನ್ಷನ್ ಇರಲ್ಲ. ನಮ್ಮದೇ ಗಾಡಿ ಆದರೆ ಟೆನ್ಷನ್, ಯಾರು ಹಿಡ್ಕೊತಾರೆ, ಏನಾದರೂ ಇನ್ಶೂರೆನ್ಸು ಆ ಪೇಪರ್ಸ್ ಎಲ್ಲ ಕೇಳ್ತಾರೆ, ನಮಗೆ ಟೆನ್ಷನ್ ಆಗ್ತದೆ. ಆದರೆ
ಬಾಡಿಗೆ ಕಾರ್ ಆದರೆ ನಮಗೇನು ಟೆನ್ಷನ್ ಇಲ್ಲ, ಯಾಕಂದರೆ ಡ್ರೈವರು ಓನರ್ ಅವ್ನಿಗೆ ನೋಡಿ ಸಂಬಂಧಪಟ್ಟದ್ದು, ನನಗೇನು ಸಂಬಂಧಪಟ್ಟದ್ದು. ಯಾರೋ ಬಂದು ಹಿಡ್ಕೊಂಡ್ರೆ ಅಂದ್ಕೊಳ್ಳಿ, ಇಳಿದು ಇನ್ನೊಂದು ಕಾರ್ ಹತ್ತೀನಿ, ನಂದೇನು ಅಲ್ವಲ್ಲ, ಡ್ಯಾಮೇಜ್ ನನಗೇನಲ್ವಲ್ಲ. ಸೊ ಹಾಗಾಗಿ ವಾಹನ ಯೋಗ ಅಂತಂದರೆ ನಿಮಗೆ ಬಾಡಿಗೆ ವೆಹಿಕಲ್ ಕೂಡ ನಿಮಗೆ ವಾಹನ ಯೋಗ ಸ್ವಂತ ವೆಹಿಕಲ್ಗಿನ ಜಾಸ್ತಿ ಇರುತ್ತೆ. ಹಾಗಾಗಿ ವಾಹನ ಯೋಗ ಇದ್ದಷ್ಟು ಮಾತ್ರಕ್ಕೆ ನಿಮ್ಮ ಹತ್ರ ಓನ್ ವೆಹಿಕಲ್ ಇರುತ್ತೆ ಅಂತ ಅಂದ್ಕೊಳ್ಬೇಡಿ. ಓನ್ ವೆಹಿಕಲ್ ಅಂದರೆ ಇಟ್ಸ್ ಎ ಪ್ರಾಪರ್ಟಿ. ಆದರೆ ಇವತ್ತಿನ ಕಾಲದ ಟ್ರೆಂಡ್ ನೋಡಿದ್ರೆ ನಿಮಗೆ ಕಾರ್ ಇರುವುದಕ್ಕಿಂತಲೂ ನಿಮಗೆ ಕಾರು ಹತ್ತುವ ಯೋಗ ಇದ್ದರೆ ಸಾಕು, ಅದೇ ತುಂಬ ಒಳ್ಳೆಯದು. ನಮ್ಮದೇ ಹಾಕಿರಬೇಕು. ಬೆಳಗ್ಗೆ ಮನೆ ಕಾರ್ ಬರ್ತದೆ, ಯಾರೋ ಪೆಟ್ರೋಲ್ ಹಾಕ್ತಾರೆ, ಕಾರ್ ಹತ್ತೀವಿ, ಮತ್ತು ರಾತ್ರಿ ತನಕ ನಮ್ಮ ಹತ್ರ ಇರುತ್ತೆ. ನಿಮಗೆ ರಾಜಕಾರಣಿಗಳು, ರಾಜಕೀಯ ನಾಯಕರು ಪ್ಲಸ್ ಗೌರ್ಮೆಂಟ್ ಅಫಿಷಿಯಲ್ಸು ಅವ್ರದ್ದೇನು ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ಗೌರ್ಮೆಂಟ್ ವೆಹಿಕಲ್ ತೊಗೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅವರಿಗೆ ಅದನ್ನು ರಿಪೇರಿ ಮಾಡಿಸ್ಬೇಕು ಅಂತ ಆಗಲಿ, ಅದಕ್ಕೆ ಎಷ್ಟಾಗುತ್ತೆ ಅಂತಾಗಲಿ ಏನೂ ಇಲ್ಲ. ಅದೇ ಕಾರಿಗೆ ತೊಗೊಂಡು ಅಂದ್ಕೊಳ್ಳಿ, ಒಂದು ಸಲ ಶೆಡ್ಡಿಗೆ ಹೋದರೆ ಮಿನಿಮಮ್ ನಮಗೆ 10,000 ರೂಪಾಯಿ ಬಿಲ್ ಆಗ್ತದೆ. ಅದು ಕೆಲಸ ಮಾಡ್ತದೋ ಇಲ್ಲವೋ, ಅವನಿಗೊಂದು ಇನ್ಕಮ್ ರಿಸೋರ್ಸ್ ಅವನಿಗೆ. ಸೊ ನಮಗೆ ಟೆನ್ಷನ್ ಆಗ್ತದೆ, ಏನಪ್ಪ ಇದು ಪ್ರತಿ ಸಲ ಇದು ಬಂದು ಅದು ಹೋಯ್ತು, ಇದು ಹೋಯ್ತು, ಕ್ಲಚ್ ಪ್ಲೇಟ್ ಹೋಯ್ತು, ಗೇರ್ ಪ್ಲೇಟ್ ಹೋಯ್ತು, ಏನೇನೋ ಹೇಳ್ತಾನಲ್ಲಪ್ಪ, ಏನೋ ಹೋಗ್ಲಿ ಕಾಂಪ್ರಮೈಸ್ ಆಗೋಣ ಅಂತಂದರೆ ಅವನು ಹೇಳ್ತಾನೆ, ಸರ್ ನಿಮ್ಮಿಷ್ಟ ಸರ್, ಟ್ರಬಲ್ ಆದರೆ ನಂಗೆ ಸಂಬಂಧ ಇಲ್ಲ ಅಂತ ಅವನು ಹೆದರಿಸ್ತಾನೆ. ಇದು ಚೇಂಜ್ ಮಾಡಬೇಕು, ಚೇಂಜ್ ಮಾಡಿದ್ರೆ ಆಗಲ್ವಾ, ಚೇಂಜ್ ಮಾಡಿದ್ರೆ ಒಳ್ಳೇದು ಸರ್, ಚೇಂಜ್ ಮಾಡಿದ್ರೆ ಒಳ್ಳೇದಲ್ಲ ಅಂತ ಏನು, ನನ್ನ ಪ್ರಾಣಕ್ಕೆ ಬಂದರೆ ಯಾರಾದರೂ ಕಾಂಪ್ರಮೈಸ್ ಆಗ್ತಾರೆ. ಡಾಕ್ಟರ್ ಹತ್ರನೂ ಮೆಕ್ಯಾನಿಕ್ ಹತ್ರನೂ ಯಾರೂ ಕಾಂಪ್ರಮೈಸ್ ಆಗಲ್ಲ. ಅದು ಈ ಗಾಡಿಗಳಂಥ ವಿಚಾರದಲ್ಲಿ ಯಾರೂ ಕಾಂಪ್ರಮೈಸ್ ಆಗಲ್ಲ, ಯಾಕೆಂದರೆ ಪ್ರಾಣಕ್ಕೆ ಸಂಬಂಧಪಟ್ಟದ್ದು ಅದು ಕಾರ್. ಸೊ ಅದು ಇದೆಯೋ ಇಲ್ಲೋ ನಾವು ಖರ್ಚು ಕೊಡ್ತೇವೆ, ತಲೆಭಾನೆ ಆಗ್ತದೆ. ಸೊ ಹಾಗಾಗಿ ವಾಹನ ಯೋಗ ಇರಬೇಕಂದ್ರೆ ಶುಕ್ರ ಬಲವಾಗಿರಬೇಕು. ಶುಕ್ರ ಬಲವಾಗಿದ್ದರೆ ನಿಮ್ಮ ವೆಹಿಕಲೋ ಬೇರೆಯವ್ರ ವೆಹಿಕಲೋ ನಿಮಗಂತೂ ಸುಖ ಪಡೋ ಯೋಗ ಇದೆ ಅಂತ ಅರ್ಥ. ಕಾರು ಇಟ್ಕೊಂಡೋ ಯೋಗ ಇಲ್ಲ. ನಿಮ್ಮನೆ ಕಾರು ಕೂಡ ಇಲ್ವ, ನಮ್ಮನೆ ಕಾರ್ ಇದೆ, ಅದು ಸ್ಟೇಟಸ್ ಸಿಂಬಲ್, ಅದು ಅದರಿಂದ ಸುಖ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಶುಕ್ರ ಚೆನ್ನಾಗಿದ್ದಾನೆ ಅಂತಂದರೆ ವಾಹನ ಯೋಗ ಅಂತಂದರೆ ನಿಮಗೆ ಸುಖ ಪಡುವ ಯೋಗ. ಮನೆಯಲ್ಲಿದ್ದರೆ ಒಂದು ಕಡೆ ಫಿಕ್ಸ್ಡ್ ಆಗಿದ್ದರೆ ಸುಖ ಪಡ್ತೇವೆ, ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾದ್ರೆ ಸುಖ ಪಡಬೇಕಾದ್ರೆ ನಡೆಯುವಂಥ ಒಂದು ಮನೆ ಬೇಕು. ಆ ನಡೆಯುವಂಥ ಮನೆಯೇ ವಾಹನ. ಇದು ಕೂಡ ಮನೆ ಕೆಳಗೆ ಬರ್ತದೆ, ಬಟ್ ಇಟ್ಸ್ ಎ ಮೂವಬಲ್ ಹೌಸ್. ಅದಕ್ಕೆ ಶುಕ್ರ ಚೆನ್ನಾಗಿರಬೇಕು. ಪ್ಲಸ್ ವಾಹನ ಅಧಿಪತಿ, 4ನೇ ಮನೆ ಅಧಿಪತಿ ಚೆನ್ನಾಗಿದ್ದ ಅಂತಂದರೆ ನಿಮ್ಮದೇ ಆದಂಥ ಓನ್ ವೆಹಿಕಲ್ ತೊಗೊಳ್ಳಬೇಕು ಅಂತ ನಿಮಗಿದ್ದರೆ ಅನುಕೂಲ ಆಗ್ತದೆ. ತೊಗೊಳ್ಬೇಕು ಅಂತೇನಿಲ್ಲ, ನಿಮಗೆ ಆಸೆ ಇದೆ, ನನಗೆ ಇಂಥ ಕಾರೇ ಬೇಕು, ನನಗೆ BMW ಕಾರ್ ಬೇಕು, ನನಗೆ ರೋಲ್ಸ್ ರಾಯಲ್ಸ್ ಕಾರ್ ಬೇಕು ಅಂತ ಒಂದು ಆಸೆ ಇರ್ತದಲ್ಲ, ನಾನು ಈ ಥರ ಕಾರ್ಲಿ ಹೋಗಬೇಕು ಅಂತ. ಬಟ್ ತೃಪ್ತಿ ಅಂತಂಬೋದೇನಿದೆ, ನಿಮ್ಮ ಪರ್ಪಸ್ ಆಫ್ ಯಾವುದಕ್ಕೋಸ್ಕರ ಗಾಡಿ ಕೊಂಡುಕೊಳ್ತೀರೋ ಆ ಪರ್ಪಸ್ ಈಸ್ ಸೇಮ್. ನೀವು ಮಾರುತಿ 800cc ಹೋದ್ರೂ, ರೋಲ್ಸ್ ರಾಯಲ್ಸ್ ಕಾರ್ ಹೋದ್ರೂ ಡೆಸ್ಟಿನೇಷನ್ ಬರೋದು ಸೇಮ್. ಸ್ವಲ್ಪ ನಿಧಾನವಾಗಿ ಹೋಗ್ಬೋದು, ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬೋದು ಅಷ್ಟೇ. ರೋಲ್ಸ್ ರಾಯಲ್ಸಿಗೆ ಮೇಂಟೆನೆನ್ಸ್ ಜಾಸ್ತಿ, ಮಾರುತಿ 800cc ಮೇಂಟೆನೆನ್ಸ್ ಕಡಿಮೆ. ಬೆನಿಫಿಟ್ಸು ಹಾಗೆ ಇರುತ್ತೆ. ಲಕ್ಸರಿ, ತುಂಬ ಕಂಫರ್ಟು, ಮನೆಗೆ ಹೇಗೆ ಮಲ್ಕೊಂಡಿದ್ದಂಗೆ ಇರ್ತದೋ ಅದೇ ರೀತಿ ಮಲ್ಕೊಂಡು ಹೋಗಬೇಕು. ಆದರೆ ಪ್ರತಿಯೊಂದು ಕಡೆ ಅಷ್ಟು ಲಕ್ಸರಿಯನ್ನು ಬಯಸಿದರೆ ಜೀವನ ತುಂಬ ಕಷ್ಟ ಆಗ್ತದೆ. ಬಯಸೋರಿದ್ದಾರೆ, ಯಾಕಂದರೆ ಹಣ ಇದಲ್ವ. ಹಣದ ಮೂಲ, ಹಣ ಯಾಕೆ ದೇವ್ರ ಪೆಟ್ಟಿಗೆಯಲ್ಲಿಟ್ಟು ಪೀಠದ ಮೇಲೆ ಪೂಜೆ ಮಾಡಲಿಕ್ಕೆ. ನವಾರೇ ವಿತ್ತಸ್ಯ ಕಾಮಾಯ ವಿತ್ತಪ್ರಿಯಂಭವತಿ ಆತ್ಮನಸ್ಥ ಕಾಮಾಯ ವಿತ್ತಪ್ರಿಯಂಭವತಿ. ಹಣ ಯಾಕೋಸ್ಕರ, ಹಣನ ಯಾಕೆ ಪ್ರೀತಿ ಮಾಡ್ತೀವಿ? ಎಲ್ಲರಿಗೂ ಹಣ ಅಂದರೆ ಪ್ರೀತಿ ಅಲ್ವಾ? ಯಾಕೆ ಅದನ್ನಿಟ್ಟು ನಾವು ಪೂಜೆ ಮಾಡಲಿಕ್ಕೆ? ನನಗೆ ಬೇಕಾದಂಥ ಸುಖವನ್ನು ಪರ್ಚೇಸ್ ಮಾಡಿಕೊಳ್ಳಲಿಕ್ಕೆ ಹಣ ಉಪಯೋಗಕ್ಕೆ ಬರುತ್ತೆ ಅಂತ ಪ್ರೀತಿ ಮಾಡೋದು. ಇಲ್ಲಾಂದರೆ ಯಾರು ಪ್ರೀತಿ ಮಾಡ್ತಾರೆ? 2,000 ರೂಪಾಯಿ ನೋಟಿನ ನಾನು ಪ್ರೀತಿ ಮಾಡ್ತಾರೆ. ಈಗ ಹಳೆ 1,000 ರೂಪಾಯಿ 500 ರೂಪಾಯಿ ನೋಟಿಗೆ ನಾನು ಪ್ರೀತಿ ಮಾಡ್ತಾರೆ, ಯಾಕಂದರೆ ಅದು ನಮ್ಮ ಸುಖಕ್ಕೆ ಉಪಯೋಗ ಬರೋದಿಲ್ಲ, ಅದಕ್ಕೋಸ್ಕರ ಯಾರೂ ಮಾಡಲ್ಲ. ನನಗೆ ಸುಖಕ್ಕೆ ಉಪಯೋಗ ಬರೋವಂಥ ನೋಟ್ ಬೇಕು ನನಗೆ. ಸೊ ಹಾಗಾಗಿ ವಾಹನ ಯೋಗ ಅಂತಂತ ನೀವು ಶಾಸ್ತ್ರದಲ್ಲಿ ನೋಡಬೇಕಾದ್ರೆ ಮೇಯ್ನ್ ವಾಹನ ಅಂತಂಬೋದು ಕಂಫರ್ಟ್. ಹಾಗಾಗಿ ಶುಕ್ರ ಕಾರಕ ಚೆನ್ನಾಗಿರಬೇಕು. ಶುಕ್ರ ಕಾರಕ ಯಾರಿಗೆ ಚೆನ್ನಾಗಿರುತ್ತೋ ಅವನಿಗೆ ವಾಹನದಲ್ಲಿ ತುಂಬ ಅನುಕೂಲ ಆಗ್ತದೆ. ಟ್ರೈನ್ ಒಳ್ಳೆ ಟಿಕೆಟ್ ಸಿಗುತ್ತೆ. ಇನ್ ಕೇಸ್ ಅವನಿಗೆ ವೆಯ್ಟಿಂಗ್ ಲಿಸ್ಟ್ ಬಂದರೆ ಇದ್ದಕ್ಕಿದ್ದಾಗೆ ಅಪ್ಗ್ರೇಡೇಷನ್ ಆಗ್ತದೆ. ಕನ್ಫರ್ಮ್ ಆಗೋಗಳಿಗೆ ಅದು AC ಕೋಚಲ್ಲಿ ಹಾಕ್ತಾರೆ. ಒಂದು ವೇಳೆ ಮಾಮೂಲು ಸ್ಲೀಪರ್ ಸಿಕ್ಕಿದ್ರು ಕೂಡ ಅವನಿಗೆ ಕಂಫರ್ಟ್ ಯಾವುದು ಬಯಸ್ತಾನೆ, ಸೈಡ್ ಅಪ್ಪರ್ ಬೇಕಾ, ಅಪ್ಪರ್ ಬರ್ತ್ಬೇಕಾ, ಲೋಯರ್ ಬರ್ತ್ಬೇಕಾ, ಅವನಿಗೆ ಅದೇ ಸಿಗ್ತದೆ.
ಎಲ್ಲಿಗೆ ಹೋದ್ರೂ ಅವನಿಗೆ ಅನುಕೂಲವಾದಂಥ ಕಾರು ಗಾಡಿ ಯಾರೊಬ್ಬರು ಅನುಕೂಲ ಮಾಡಿಕೊಡ್ತಾರೆ. ಅವನ್ನೇ ಆಗಬೇಕು ಅಂತೇನಿಲ್ಲ, ಎಲ್ಲ ಅನುಕೂಲವೂ ಸಿಗುತ್ತೆ. ಎಲ್ಲ ಯಾರನ್ನ ಕರೆಸ್ತಾರೆ, ಅಯ್ಯೋ ನೀವು ಗಾಡಿನ ಯಾಕ್ರಿ, ನೀವು ಫ್ಲೈಟ್ನಾಗ ಬಂದುಬಿಟ್ರೆ ಟಿಕೆಟ್ ಬುಕ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಇದು ವಾಹನ ಯೋಗ. ಅಷ್ಟೇ ಆಗಲಿ, ವಾಹನ ಯೋಗ ಅಂದರೆ ನನ್ನ ಹೆಸರ ಮೇಲಿದೆ ಅಂತ ಅರ್ಥ ಅಲ್ಲ. ನಮ್ಮ ಹೆಸರ ಮೇಲಿದ್ದಂಥ ವಾಹನದಿಂದ ನೀವು ಸುಖ ಪಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ರೆಸ್ಪಾನ್ಸಿಬಿಲಿಟಿ ನಿಮ್ಮದು, ಮೇಂಟೆನೆನ್ಸ್ ನಿಮ್ಮದು. ಅದು ಕಷ್ಟ ಅಲ್ವಾ? ನೀವು ಓನ್ ಕಾರ್ ಕೊಂಡ್ಕೊಳ್ತೀರೋ ಅಥವಾ ಯಾರನ್ನ ಬಂದು ನನ್ನ ಹತ್ರ ಕಾರಿದೆ, ನಾನು ದಿನಾಗೂ ಪೆಟ್ರೋಲ್ ಹಾಕ್ಸ್ಕೊಡ್ತೇನೆ, ನೀವು ಸುಮ್ಮನೆ ಓಡಾಡ್ತಾ ಇರಿ ಸಾಕು ಅಂತ ಕೊಟ್ಟರೆ ಯಾವುದನ್ನು ಪ್ರಿಫರ್ ಮಾಡ್ತೀರಿ? ನಮ್ಮ ಹೆಸರು ಮೇಲೆ ಕಾರ್ ಬೇಡಪ್ಪ, ನಾಳೆ ಆಯ್ತು ಅನ್ಕೋ ಚಲಾನ್ ನಮ್ಮ ಮನೆಗೆ ಬರ್ತದೆ, ಬೇರೆಯವ್ರದ್ದು ಆಯ್ತು ಅನ್ಕೋ ಚಲಾನ್ ಅವನಿಗೆ ಹೋಗ್ತದೆ, ನನಗೇನು ಟೆನ್ಷನ್. ಸೊ ಈ ರೀತಿ ಸುಖ ಪಡಬೇಕು ಅಂತಂದರೆ ನಿಮಗೆ ಇರೋ ಕಂಡೀಷನ್ಸೇ ಬೇರೆ. ಓನರ್ಶಿಪ್, ಲಕ್ಸರಿ, ಒಂದು ಪ್ರಾಪರ್ಟಿ ಥರ ಪ್ರಾಪರ್ಟಿ ಅಂತ ಯಾರೂ ಗಾಡಿ ನನ್ನಲ್ಲ, ಯಾಕಂದ್ರೆ ಅದೇನು ರೀಸೇಲ್ ವ್ಯಾಲ್ಯೂ ಇರಲ್ಲ. ಲಕ್ಸರಿ ಮೇಂಟೈನ್ ಮಾಡಬೇಕು, ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂದರೆ ಮಾತ್ರವೇ ಚತುರ್ಥ ಅಧಿಪತಿ ಚೆನ್ನಾಗಿರಬೇಕು. ಚತುರ್ಥ ಅಧಿಪತಿ ಚೆನ್ನಾಗಿದ್ದರೆ ನಿಮಗೊಂದು ಕಾರ್ ಇರ್ತದೆ. ಅಷ್ಟೇ ಆಗಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರು ನನ್ನ ಜಾತಕದಲ್ಲಿ ವಾಹನ ಹೋಗಿದೆಯಾ ಅಂತ ನೋಡಿ ಅಂದರೆ ಚತುರ್ಥ ಅಧಿಪತಿಯನ್ನು ನೋಡೋ ಅವಶ್ಯಕತೆ ಇಲ್ಲ, ಶುಕ್ರವನ್ನು ನೋಡಬೇಕು. ಶುಕ್ರ ಚೆನ್ನಾಗಿದ್ದರೆ ಎಲ್ಲವೂ ಅನುಕೂಲ ಆಗ್ತದೆ. ಎಲ್ಲ ಸಮಸ್ತ ಲಕ್ಸರಿಯಸ್ ಐಟಮ್ಸ್ನೆಲ್ಲ ಕೂಡ ಸುಖ ಪಡುವಂಥ ಯೋಗ ಇರುತ್ತೆ. ಅದು ಹೆಂಡತಿ ಆಗಬಹುದು, ಮನೆಯಲ್ಲಿರುವ ಮನೆ ಅಂತಂಬೋದು ಕುಜ, ಬಟ್ ಮನೆಯಲ್ಲಿ ಲಕ್ಸರೀಸ್ ಇದೆ ಅಲ್ವಾ, ಇಂಟೀರಿಯರ್ ಡಿಸೈನ್ ಅಂತೀವಲ್ಲ, ಅದಕ್ಕೆಲ್ಲ ಶುಕ್ರ. ವಾಹನಕ್ಕೆ ಶುಕ್ರ. ಈ ಥರ ಸುಖ ಪಡೋ ಯೋಗ ಏನೇನಿದೆ ಅವುಗಳಿಗೆಲ್ಲ ಕೂಡ ಶುಕ್ರಕಾರಕ ಆಗ್ತಾನೆ. ಸೊ ಅದು ಯೋಗ ನೋಡ್ತೇವೆ. ಬಟ್ ವಾಹನ ತಗೊಳ್ಳೋ ಇಲ್ಲಿ ಒಂದು ಕಂಡೀಷನ್ ಏನಂತಂದರೆ, ವಾಹನ ಪರ್ಚೇಸ್ ಮಾಡೋ ಕಾಲಕ್ಕೆ ಸ್ಥಿರಲಗ್ನ, ಫಸ್ಟ್ ರೈಡ್ ಚರಲಗ್ನ, ಇದನ್ನು ಇಟ್ಟುಕೊಳ್ಬೇಕು. ಅದನ್ನು ಇಟ್ಟುಕೊಂಡು ನಾವು ಮುಹೂರ್ತವನ್ನು ಇಟ್ಟುಕೊಳ್ಳಬೇಕು. ನೆಕ್ಸ್ಟ್ ಏನು ಕೇಳ್ತಾರೆ, ಅಕ್ಷರಾಭ್ಯಾಸ ಉಪನಯನ ಸೇಮ್. ಉಪನಯನದಲ್ಲಿ ಕೆಲವಿನ ಕಂಡೀಷನ್ಸ್ ತೆಗೆದುಬಿಟ್ರೆ ಅಕ್ಷರಾಭ್ಯಾಸ ಆಗ್ತದೆ. ಅಕ್ಷರಾಭ್ಯಾಸ, ವಿದ್ಯಾರಂಭ, ಫಸ್ಟ್ ಸ್ಕೂಲಿಗೆ ಹೋಗೋದು, ಇದಕ್ಕೆಲ್ಲ ಕಂಡೀಷನ್ಸ್ ಇದೆ. ಹೊಸ ಕಂಡೀಷನ್ಸ್ ಏನೂ ಇಲ್ಲ. ನಮ್ಮ ಮಗನ ಸ್ಕೂಲಿಗೆ ಯಾವಾಗಿಂದ ಕಳಿಸ್ಲಿ, ನನ್ನ ಮಗುಗೆ ಫಸ್ಟ್ ಅಕ್ಷರಾಭ್ಯಾಸ ಯಾವಾಗ ಮಾಡಿಸ್ಲಿ, ಮತ್ತು ಇನ್ನು ಕೆಲವೊಂದು ಎಲ್ಲಿ ಮಾಡಿಸ್ಲಿ ಅಂತ. ಉಡುಪಿಯಲ್ಲಿ ಪಾಜಕ ಮಾಡಿಸೋಣವೋ, ಆಂಧ್ರದಲ್ಲಿರುವಂಥ ತೆಲಂಗಾಣದಲ್ಲಿರುವಂಥ ಅದೇ ಇದೆ ಒಂದು ಬಾಸರ ಸರಸ್ವತಿ ದೇವಿ ಮಂದಿರ, ಅಲ್ಲಿ ಮಾಡಿಸೋಣವೋ, ಈ ಥರ ಇದೆ ಭಾಳಷ್ಟು. ಯಾಕೆಂತಂದ್ರೆ ಅದರ ಉದ್ದೇಶ ಒಳ್ಳೆ ಪಂಡಿತ ಆಗಲಿ ಅಂತೇಳಿ, ಅವ್ರ ಉದ್ದೇಶಕ್ಕೆ ಒಳ್ಳೆ ಜ್ಞಾನಿಗಳಾಗಬೇಕು. ಯಾಕೆಂದರೆ ಅಲ್ಲೆಲ್ಲ ಇದ್ದರೋದು ಜ್ಞಾನಿಗಳಾಗಬೇಕು ಅಂತ ಏನು ಬಯಸಲ್ಲ ಅವರು. ಆದರೆ ನಮ್ಮನ್ನು ಚೆನ್ನಾಗಿ ಸಂಪಾದನೆ ಮಾಡಿಬಿಡಬೇಕು, ಇದೊಂದು ಮೂರ್ಖತನ. ಓಕೆ, ಸೊ ಅಕ್ಷರಾಭ್ಯಾಸಕ್ಕೆ ಉಪನಯನಕ್ಕೆ ಸೇಮ್, ಆದರೆ ಕೆಲವೆಂದು ಬಿಟ್ಬಿಡ್ತೇವೆ. ಹಸ್ತವಿಚಾರ, ಮಾಸಶುದ್ಧಿ, ಪಂಚಾಂಗ ಶುದ್ಧಿ, ತಾರಾಬಲ ಇದೆಲ್ಲ ಕಾಮನ್. ಲಗ್ನ ಬಲ ಇದ್ದರೆ ಒಳ್ಳೆಯದು, ಇಟ್ಸ್ ಆಪ್ಷನಲ್. ಈ ಸಣ್ಣ ಕಾರ್ಯ ಆದ ಕಾರಣ ಅದಕ್ಕೆ ಲಗ್ನ ಬಲ ಕೂಡ ತುಂಬ ಏನು ಬೇಕಿಲ್ಲ. ಪ್ಲಸ್ ಉಪನಯನಕ್ಕೆ ಹೇಗೆ ಅಷ್ಟಮ ಶುದ್ಧಿಯನ್ನು ನೋಡ್ತೇವೋ ಇಲ್ಲಿ ಕೂಡ ಅಷ್ಟಮ ಶುದ್ಧಿಯನ್ನು ನೋಡ್ತೇವೆ. ನೆಕ್ಸ್ಟ್ ಅನಧ್ಯಯನ ತಿಥಿಗಳು ವರ್ಜ. ಅನಧ್ಯಯನ ತಿಥಿಗಳಲ್ಲಿ ನಾವು ಉಪನಯನ ಮಾಡೋದೇ ಇಲ್ಲ. ಅನಧ್ಯಯನ ಅಂತಂದರೆ ಏನು? ಪ್ರತಿಪತ್, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಅಷ್ಟಮಿ, ಇವುಗಳನ್ನು ಅನಧ್ಯಯನ ಕಾಲ. ಅಧ್ಯಯನ ಮಾಡಲಿಕ್ಕೆ ಶ್ರೇಷ್ಠ ಅಲ್ಲ, ಯಾಕೆಂದರೆ ಆ ಸಮಯದಲ್ಲಿ ಬುದ್ಧಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಬುದ್ಧಿ ಅಸ್ತ ಆಗ್ತದೆ. ಈಗ ಅಮಾವಾಸ್ಯೆ ಹುಣ್ಣಿಮೆ ಏನಾಗ್ತದೆ, ಮನಸ್ಸು ಬುದ್ಧಿಗಳ ಸಂಘರ್ಷಣೆ ಇರ್ತದೆ ಮನಸ್ಸಿನಲ್ಲಿ. ಆ ಟೈಮಲ್ಲಿ ಕೆಲವಿನ ಜನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ವಿಚಿತ್ರವಾಗಿ ಮಾನಸಿಕ ಸ್ಥಿತಿ ಇರ್ತದೆ, ನಾವೆಲ್ಲ ನೋಡ್ತಾ ಇರ್ತೇವೆ. ಅದು ಅಷ್ಟಮಿ ಕೂಡ ಅಷ್ಟೇ, ಮಾನಸಿಕ ಸ್ಥಿತಿ ವಿಚಲಿತವಾಗ್ತದೆ. ಅದಕ್ಕೆ ಆ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ರಜೆ ಕೊಡ್ತಾರೆ, ನೀವೇನು ಓದಬೇಡ್ರಪ್ಪ, ಯಾಕಂದರೆ ಬುದ್ಧಿ ಕೆಲಸ ಮಾಡೋದಿಲ್ಲ ಅಂತ ಅರ್ಥ. ಸೊ ಆ ತಿಥಿಗಳಲ್ಲಿ ಅಕ್ಷರಾಭ್ಯಾಸ ಮಾಡಬಾರದು. ಇನ್ಫ್ಯಾಕ್ಟ್ ನಮ್ಮ ಮುಹೂರ್ತಗಳಲ್ಲಿ ಅನಧ್ಯಯನ ತಿಥಿಗಳನ್ನು ಯಾವುದೂ ನಾವು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಅಷ್ಟಮ ಶುದ್ಧಿ, ಉಪನಯನಕ್ಕೆ ಸೇಮ್, 8ನೇ ಮನೆ ಕಾಳಿ ಇರಬೇಕು. ಈ ರೀತಿ ನಾವು ಅಕ್ಷರಾಭ್ಯಾಸವನ್ನು ಮಾಡಬಹುದು. ಇನ್ನು ಅಕ್ಷರಾಭ್ಯಾಸಕ್ಕೆ ನಿಮಗೆ ವೇದಕ್ಕೆ ಸಂಬಂಧಪಟ್ಟ ವಿಚಾರಗಳಿಗಾದರೆ ಗುರು ಬಲವಾಗಿರಬೇಕು. ಲೌಕಿಕ ವಿದ್ಯೆಗಳಿಗೆ ಸಂಬಂಧಪಟ್ಟದ್ದಾದರೆ ಬುಧ ಬಲವಾಗಿರಬೇಕು. ಈ ಥರ ಇಟ್ಟುಕೊಂಡ್ರೆ ನಾವು ಅಕ್ಷರಾಭ್ಯಾಸ ಶ್ರೇಷ್ಠ. ಭಾಳ ಜನ ಏನು ಮಾಡ್ತಾರೆ, ಇದಕ್ಕೆ ತುಂಬ ಡೀಪಾಗಿ ನೋಡಲ್ಲ. ಪಂಚಾಂಗ ಶುದ್ಧಿ, ತಾರಾಬಲ ಇದ್ದರೆ ಸಾಕು, ಮತ್ತು ಲಗ್ನ ಬಲ ಅದೆಲ್ಲ ಯಾರು ನೋಡಲ್ಲ. ಕೆಲವಿನ ಆರ್ಥೋಡಾಕ್ಸ್, ಕೆಲವಿನ ಗೊತ್ತಿದ್ದವರು ಮಾತ್ರವೇ ಈ ರೀತಿ ನೋಡ್ತಾರೆ. ಇಲ್ಲ ಸಾಮಾನ್ಯ ಜನಕ್ಕೆ ಇದನ್ನು ಅದೇನು ಅಷ್ಟಿಲ್ಲ. ಶಾಲೆಗೆ ಹೋಗ್ತಾರೆ ಅಂತ ಟೀಚರೇ ಒಂದು ಹಂಗೆ ಬರ್ಕೊಟ್ಬಿಡ್ತಾರೆ,
ಸೊ ಹಾಗಾಗಿ ಪಂಚಾಂಗ ಶುದ್ಧಿ ತಾರಾಬಲ ಮಿನಿಮಮ್ ನೋಡ್ತೇವೆ. ಇಲ್ಲ ನಾವು ಡೀಪಾಗಿ ನೋಡ್ತೀವಿ ಅಂತಂದರೆ ಅಷ್ಟಮ ಶುದ್ಧಿ ಅನಧ್ಯಯನ ಕಾಲ ಬಿಟ್ಟು ನಾವು ಮಾಡ್ಬೋದು. ಇದು ಅಕ್ಷರಾಭ್ಯಾಸದ ವಿಚಾರ. ನೆಕ್ಸ್ಟ್ ಬೀಜವಾಪನ. ಬೀಜವಾಪನಕ್ಕೆ ಈಗ ಯಾರೂ ಮುಹೂರ್ತ ಕೇಳೋದೇ ಇಲ್ಲ. ಮಳೆ ಬಂದರೆ ಹಾಕ್ತಾರೆ ಅಷ್ಟೇ, ಆಗಲಿ ಅದಕ್ಕೆ ಮುಹೂರ್ತ ಇಟ್ಕೊಂಡು ಯಾರೂ ಹಾಕಲ್ಲ. ಒಂದು ವೇಳೆ ಆ ಥರ ಮುಹೂರ್ತ ಇಟ್ಕೊಂಡು ಕೇಳಿ ಯಾವಾಗಿಂದ ಬೀಜ ಹಾಕಲಿ ಅಂದರೆ ಚಾಯ್ಸ್ ಅಂಬೋದಿದ್ದರೆ ಪಂಚಾಂಗ ಶುದ್ಧಿ ಮಾತ್ರ ನೋಡ್ತಾರೆ, ಎಲ್ಲವನ್ನು ನೋಡ್ಲಿಕ್ಕೆ ಬರಲ್ಲ. ಪಂಚಾಂಗ ಶುದ್ಧಿ ಚೆನ್ನಾಗಿರಬೇಕು, ಅವನಿಗೆ ತಾರಾಬಲ ಇರಬೇಕು, ಆಮೇಲೆ ಸಪ್ತಮ ಶುದ್ಧಿ ನೋಡಬೇಕು, ಇಷ್ಟೆಲ್ಲ ನೋಡಬೇಕು ಅಂದರೆ ಮುಹೂರ್ತ ಸಿಗದಿದ್ದರೆ ಮಳೆ ಬಂದ ಮೇಲೆ ಕೂಡ ಅವ್ನು ಕಾಯ್ತಾ ಕೂತ್ಕೊಳ್ಳಿಕ್ಕಾಗುತ್ತಾ? ಹಿಂದೆ ಖಂಡಿತ ಮಳೆ ಯಾವ ಬರುತ್ತೆ ಅಂತ ಗೊತ್ತಿತ್ತು, ಫಿಕ್ಸ್ಡ್. ಹಾಗಾಗಿ ಅವರು ಮುಹೂರ್ತವನ್ನು ನೋಡಿಕೊಳ್ತಿದ್ರು. ಇವಾಗ ಮಳೆ ಯಾವ ಬರ್ತೋ ಗೊತ್ತಿಲ್ಲ, ಮತ್ತು ಹೇಗೆ ನೋಡಬೇಕು? ಸೊ ಹಾಗಾಗಿ ಇದಕ್ಕೆ ನೋಡುವಂಥ ಸಂಪ್ರದಾಯ ಇಲ್ಲ. ಆದರೆ ಅವಕಾಶ ಇದ್ದಲ್ಲಿ ಒಂದು 2-3 ದಿನದಲ್ಲಿ ಹಾಕಬೇಕು ಅಂತಂದರೆ ಆ 2-3 ದಿನದಲ್ಲಿ ಇವನಿಗೆ ಎಷ್ಟು ಅವಕಾಶ ಇದೆ ಹಾಕಲಿಕ್ಕೆ? ಪಂಚಾಂಗ ಶುದ್ಧಿ ಮಾತ್ರ ನೋಡಿಕೊಳ್ತಾನೆ, ತಾರಾಬಲ ಬಂದ್ರೂ ಬರದ್ರೂ ಹಾಕಲೇಬೇಕಾಗತ್ತೆ. ಸೊ ಇದು ಬೀಜವಾಪನ. ಆದರೂ ಮುಹೂರ್ತ ಇದೆ ಶಾಸ್ತ್ರದಲ್ಲಿ, ಆದರೂ ಯಾರು ಕೇಳಲ್ಲ. ಹಳ್ಳಿಯಲ್ಲಿ ಕೇಳಬಹುದು, ಆದರೂ ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಒಂದು ಪಂಚಾಂಗ ಶುದ್ಧಿ, ಆ ಪಂಚಾಂಗ ಶುದ್ಧಿ ಕೂಡ ಏನು ಮಾಡ್ತಾರೆ ಅಂದರೆ ತಿಥಿ ನೋಡ್ಕೊಳ್ತಾರಷ್ಟೇ. ತಿಥಿ ಚೆನ್ನಾಗಿದೆಯಾ, ವಾರ ಚೆನ್ನಾಗಿದೆಯಾ ನೋಡಿಕೊಂಡು ಹಾಕಪ್ಪ ಅಂತ ಹೇಳ್ತಾರೆ. ಯಾರಾದರೂ ಕೇಳಿದರೆ, ಈಗ ಯಾರೂ ಕೂಡ ಕೇಳುವಂಥ ಸ್ಥಿತಿ ಇಲ್ಲ ಹಳ್ಳಿಯಲ್ಲಿ. ನೆಕ್ಸ್ಟ್ ಇನ್ನೊಂದು ಕಾರ್ಯ ಸೀಮಂತ. ಸೀಮಂತ ಅಥವಾ ಪುಂಸವನ. ಪುಂಸವನ ಅಂತಂದರೆ ಗಂಡು ಮಗು ಹುಟ್ಟಲಿಕ್ಕೋಸ್ಕರ ಒಂದು ಕಾರ್ಯ. ಸೀಮಂತ ಅಂದರೆ ಸೇಫ್ ಡೆಲಿವರಿಗೋಸ್ಕರ ಮಾಡುವಂಥ ಕಾರ್ಯ. ಇದಕ್ಕೂ ಸೇಮ್ ಹಸ್ತವಿಚಾರ, ಮಾಸಶುದ್ಧಿ, ಪಂಚಾಂಗ ಶುದ್ಧಿ, ತಾರಾಬಲ ಇದೆಲ್ಲ ಕಾಮನ್. ಲಗ್ನಬಲ ಆಪ್ಷನಲ್. ನೀವು ಲಗ್ನವನ್ನು ಯಾವ ಲಗ್ನದಲ್ಲಿ ಮಾಡಬೇಕು ಅಂತಂಬುದು ಆಪ್ಷನಲ್ ಮಾಡಿದರೆ ಒಳ್ಳೆಯದು. ಶುಭ ಲಗ್ನಗಳು ಇಟ್ಕೊಳ್ತೇವೆ. ವಿಶೇಷಾಂಶಗಳೇನು? ನವಮ ಶುದ್ಧಿ ಬೇಕು, 9ನೇ ಮನೆ ಶುದ್ಧಿ ಇರಬೇಕು. ಪುಂಸವನ ಅಂತಂಬೋದು ಗಂಡು ಮಗು ಆಗಲಿ ಅಂತ ಮಾಡ್ತಾರೆ. ಸೊ ಯೂಶ್ವಲಿ 4ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳಲ್ಲಿ ಯಾವ ಮಗು ಅಂತ ಡಿಸೈಡ್ ಆಗ್ತದೆ. ಹಾಗಾಗಿ 3ನೇ ತಿಂಗಳಲ್ಲಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿ ಪುಂಸವನ ಅಂತ ಮಾಡ್ತಾರೆ. ನಮಗೆ ಆದಷ್ಟು ವಂಶೋದ್ಧಾರಕನ ಕೊಡು. ಅಂದರೆ ಹಿಂದಿನ ಕಾಲದಲ್ಲಿ 1 or none ಇಲ್ಲ, ಒಬ್ಬೊಬ್ಬ ಮನೆಗೂ 10 ಜನ 15 ಜನ ಇರ್ತಿದ್ರು. ಆದ ಕಾರಣ ಗಂಡು ಮಕ್ಕಳನ್ನು ಮ್ಯಾಕ್ಸಿಮಮ್ ಕೇಳ್ಕೊಳ್ತಿದ್ದೆ. ಯಾಕಂದರೆ ಹೆಣ್ಣು ಹಾಗೇ ಆಗ್ತದೆ ಗ್ಯಾರಂಟಿ. ಗಂಡು ಮಕ್ಕಳು ಇರಲಿ, ಮನೆಗೊಂದು ಗಟ್ಟೆ ಒಂದು ಏನಾದರೂ ಕಷ್ಟಪಡಲಿಕ್ಕೆ ತಂದೆ ನಂತರ ಒಬ್ಬನು ಬೇಕಲ್ಲ ಮನೆಗೆ ಯಜಮಾನ. ಸೊ ಅದಕ್ಕೋಸ್ಕರ ಗಂಡು ಮಗು ಬೇಕು ಅಂತಿದ್ರು. ಅಷ್ಟೇ ಆಗಲಿ, ಡಿಸ್ಕ್ರಿಮಿನೇಷನ್ಗೋಸ್ಕರ ಅಲ್ಲ. ಹೆಣ್ಣು ಮಕ್ಕಳು ಬೈ ಡಿಫಾಲ್ಟ್ ಆಗ್ತದೆ, ಹೆಣ್ಣು ಮಕ್ಕಳು ಬೇಡ ಅಂತ ಯಾರು ಅಂದ್ಕೊಳ್ತಿದ್ದಿಲ್ಲ. ಸೊ ಇನ್ನು ಸೀಮಂತ ಮಾಡೋದಾದರೆ 4ನೇ ತಿಂಗಳಲ್ಲಿ 6, 8 ಇದು ಶ್ರೇಷ್ಠ. ಪುಂಸವನ 3ನೇ ತಿಂಗಳಲ್ಲಿ ಶ್ರೇಷ್ಠ. ಸೊ ಈ ರೀತಿ ನಾವು ಮುಹೂರ್ತಗಳನ್ನ ಇಡ್ತೇವೆ, ನವಮ ಶುದ್ಧಿ ನೋಡ್ತೇವೆ. ಬಟ್ ಈಗ ಸೀಮಂತಕ್ಕೆ ಕೂಡ ಯಾರೂ ಕೇಳ್ತಾ ಇಲ್ಲ. ಈಗ ಏನು ಮಾಡ್ತಾರೆ, ಸುಮ್ಮನೆ ಪಂಚಾಂಗ ಶುದ್ಧಿ ನೋಡಿ ಯಾವ ಮಾಡು ಅಂತ ಹೇಳ್ತೀರಿ, ಯಾಕೆಂದರೆ ಎಲ್ಲ ಅನುಕೂಲ, ಯಾವ ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಕೊಡ್ಬೋದು, ಈ ಕಂಡೀಷನ್ಸ್ ನೋಡಿ ನಾವು ಕೊಡ್ಬೋದು. ಸೊ ಇದು ಸೀಮಂತದ ಮುಹೂರ್ತ. ಸೊ ಇನ್ನು ಚಿಕ್ಕ ಚಿಕ್ಕ ಮುಹೂರ್ತಗಳು ಅದೆಲ್ಲ ಇದೆ, ಅದೇನು ಅಷ್ಟು ಅವಶ್ಯಕತೆ ಯಾರು ಕೇಳೋದು. ಇದರಲ್ಲೇ ನಿಮ್ಗೆ ಏನಾಗ್ತದೆ, ಸೀಮಂತದ ಬಗ್ಗೆ ಯಾರೂ ಕೇಳೋದೇ. ಕೆಲವಿನ ಜನ ಕೇಳ್ತಾರೆ, ಬರೀ ಪಂಚಾಂಗ ಶುದ್ಧಿ ಮಾತ್ರ ನೋಡ್ತಾರೆ ಅಷ್ಟೆ. ಇನ್ನು ಬೀಜವಾಪನಕ್ಕೆ ಯಾರೂ ನಿಮ್ಮನ್ನು ಕೇಳೋದಿಲ್ಲ. ಅಕ್ಷರಾಭ್ಯಾಸ ಕೇಳ್ತಾರೆ, ಪಂಚಾಂಗ ಶುದ್ಧಿಯನ್ನು ನೋಡ್ತೇವೆ. ಇಲ್ಲ ನಾವು ಸ್ವಲ್ಪ ಡೀಪಾಗಿ ನೋಡ್ತೀವಿ ಅಂತಂದರೆ ಅಷ್ಟಮ ಶುದ್ಧಿ, ಅನಧ್ಯಯನ ತಿಥಿಗಳನ್ನು ವರ್ಜೆ ಮಾಡಿ ನಾವು ನೋಡ್ಬೋದು. ವಾಹನಕ್ಕೆ ಖಂಡಿತವಾಗಿ ನೋಡ್ತಾರೆ, ಇದು ಮ್ಯಾಂಡೇಟ್ರಿ. ಯಾಕಂದರೆ ಅವ್ರಿಗೆ ಸೇಫ್ಟಿ ಇಂಪಾರ್ಟೆಂಟ್. ಆದ ಕಾರಣ ವಾಹನಕ್ಕೆ ಕೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಪರ್ಚೇಸಿಗಾದರೆ ಸ್ಥಿರಲಗ್ನ, ಇಲ್ಲ ಫಸ್ಟ್ ರೈಡಿಗಾದರೆ ಚರಲಗ್ನ ಇಟ್ಕೊಡ್ತೇವೆ. ಗೃಹ ಪ್ರವೇಶಕ್ಕೂ ಖಂಡಿತವಾಗಿ ಕೇಳ್ತಾರೆ, ಚತುರ್ಥ ಶುದ್ಧಿ ಇರಬೇಕು, ಸ್ಥಿರ ದ್ವಿಸ್ವಭಾವ ಲಗ್ನ ಶ್ರೇಷ್ಠ. ಶಂಕುಸ್ಥಾಪನೆಗಾದರೆ ಏನು ಮಾಡ್ತೇವೆ, ದ್ವಾದಶ ಶುದ್ಧಿ ಇರಬೇಕು, ಚರಲಗ್ನ ಶ್ರೇಷ್ಠ. ಸೊ ಈ ರೀತಿ ನಾವು ಮಿಸ್ಲೇನಿಯಸ್ ಮುಖ್ಯವಾಗಿ ನೋಡೋ ಮುಹೂರ್ತಗಳು ಇಷ್ಟೇ. ಇನ್ನು ಕೆಲವಿನ ಬೈಫರ್ಕೇಷನ್ ಇದೆ. ಕೆಲವಿನ ಕೆಲಸಗಳು ನಕ್ಷತ್ರಗಳಲ್ಲಿ ಕೂಡ ಫಾಸ್ಟಾಗಿ ರಿಸಲ್ಟ್ ಕೊಡುವಂಥ ನಕ್ಷತ್ರಗಳಿದೆ, ಸೌಮ್ಯವಾಗಿ ರಿಸಲ್ಟ್ ಕೊಡುವಂಥ ನಕ್ಷತ್ರ ಇದೆ, ನಿಧಾನವಾಗಿ ರಿಸಲ್ಟ್ ಕೊಡುವಂಥ ನಕ್ಷತ್ರಗಳಿದೆ. ಈ ಥರ ಭಾಳ ನಕ್ಷತ್ರಗಳಿದೆ. ಆದರೆ ಒಂದೊಂದು ಕಾರ್ಯಕ್ಕೂ ಒಂದೊಂದು ಬಳಸ್ತೇವೆ. ಅದು ಆಲ್ಮೋಸ್ಟ್ ಆಲ್ ನಾವು ಕೊಟ್ಟಂಥ ಲಿಸ್ಟ್ ಏನಿದೆ ಅದರಲ್ಲೇ ಹಾಗೂ ಹೀಗೂ ಬರುತ್ತೆ. ಬಟ್ ನಮಗೆ ಸಿಗೋ ಮುಹೂರ್ತಗಳೇ ಕಡಿಮೆ ಆದ ಕಾರಣ ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋದರೆ ವರ್ಷದಲ್ಲಿ ಒಂದು ಮುಹೂರ್ತ ಕೂಡ ಸಿಗಲ್ಲ. ನಿಮಗೆ ಬೇಕು ಅಂತಂದರೆ ಕೆಲವಿನ ಪಂಚಾಂಗಗಳಲ್ಲಿ
ನಿಮಗೆ ಹಾಕಿರ್ತಾರೆ. ಒಂದು ನಿಮಿಷ ತೋರಿಸ್ತೇನೆ ನಾನು. ಸೊ ಈ ಥರ ನಿಮಗೊಂದು ಪಂಚಾಂಗದಲ್ಲಿ ಪ್ರತಿಯೊಂದು ಪಂಚಾಂಗದಲ್ಲಿ ಈ ರೀತಿ ಇರುತ್ತೆ. ಸೊ ಅವ್ರು ಕೊಡ್ತಾರೆ ಕಂಡೀಷನ್. ಶಂಕುಸ್ಥಾಪನೆಗೆ ಯಾವ ತಿಥಿ ಇಂಪಾರ್ಟೆಂಟು, ಯಾವ ವಾರಗಳು ಶ್ರೇಷ್ಠ, ನಕ್ಷತ್ರಗಳು ಮೃಗಶಿರ, ಹಸ್ತ, ರೇವತಿ ಯಾವುದು ಇಂಪಾರ್ಟೆಂಟು, ಲಗ್ನ ಯಾವುದು ಒಳ್ಳೆಯದು, ಸ್ಥಾನ ಯಾವ ಶುದ್ಧಿ ಇರಬೇಕು, ವಿಶೇಷಾಂಶಗಳೇನು, ಈ ರೀತಿ ಪ್ರತಿಯೊಂದಕ್ಕೂ ಕೊಡ್ತಾರೆ. ಇದು ಸ್ಟ್ಯಾಂಡರ್ಡ್ ಏನೂ ಅಲ್ಲ, ಒಂದೊಂದು ಪಂಚಾಂಗದಲ್ಲೇ ಒಂದೊಂದು ರೀತಿ ಇರುತ್ತೆ. ಕನ್ಫ್ಯೂಸ್ ಮಾಡಿಕೊಳ್ಬೇಡಿ. ಅದು ಯಾಕೆ ಹಾಗೆ ಅಂತ ಕೇಳಿದ್ರೆ ನನ್ನ ಹತ್ರ ಎಕ್ಸ್ಪ್ಲನೇಷನ್ ಇಲ್ಲ. ಯಾಕೆಂತಂದರೆ ಇದಕ್ಕೆ ಒಬ್ಬೊಬ್ಬರು ಒಂದೊಂಥರ ಫಾಲೋ ಆಗ್ತಿರೋದ ಕಾರಣ ಅದಕ್ಕೆ ಲಾಜಿಕ್ ಅಂತಂಬೋದು ಸ್ಪೆಷಲಾಗಿ ಏನಿರಲ್ಲ. ಸೊ ಈ ರೀತಿ ನಿಮಗೆ ಇರುತ್ತೆ. ಈ ನಕ್ಷತ್ರಗಳಲ್ಲಿ ಅಂತಂದರೆ ಕೆಲವಿನ ಕಾರ್ಯಗಳಿಗೆ ಕೆಲವಿನ ನಕ್ಷತ್ರಗಳು ಶ್ರೇಷ್ಠ. ಬಟ್ ಆ ನಕ್ಷತ್ರ ಬರಬೇಕಲ್ಲ, ಬಂದಾಗ ಬೇರೆ ಕಂಡೀಷನ್ಸ್ ಫಾಲೋ ಆಗಬೇಕು, ಮತ್ತು ಶುದ್ಧಿ ಬರಬೇಕು, ಆಮೇಲೆ ತಾರಾಬಲ ಚಂದ್ರಬಲ ಇಷ್ಟು ಬರಬೇಕು. ವರ್ಷದಲ್ಲಿ 1 ನಕ್ಷತ್ರವೋ 2 ನಕ್ಷತ್ರವೋ ಬಂದಾಗ ನಿಮಗೆ ಕಷ್ಟ. ವಿವಾಹಕ್ಕೆ ಕೂಡ 3 ತಿಂಗಳ ಮೇಲೆ ಯಾರೂ ಕಾಯಲಿಕ್ಕೆ ರೆಡಿ ಇಲ್ಲ. ಉಪನಯನಕ್ಕೂ ಕೂಡ ಯಾರೂ ಕಾಲಕ್ಕೆ ರೆಡಿ ಇಲ್ಲ. ಸೊ ಎಲ್ಲರಿಗೂ ಕ್ವಿಕ್ಕಾಗಿರಬೇಕು. ಇಲ್ಲ ಈ ವರ್ಷ ಬೇಡ, 2 ವರ್ಷ ಆದಮೇಲೆ ಮಾಡೋಣ ಅಂತ ಯಾರನ್ನ ಅಂದ್ಕೊಳ್ತಾರೆ. ಹಳ್ಳಿಯಾಗಿ ಹಿಂದಿನ ಕಾಲ ಅಂದ್ಕೊಳ್ತಿದ್ರು, ಕಾಂಪಿಟೇಷನ್ ಇಲ್ಲ ಅದಕ್ಕೆ. ಈಗ ಎಲ್ಲದಕ್ಕೂ ಕಾಂಪಿಟೇಷನ್ ಆದ ಕಾರಣ ಯಾರೂ ಅಷ್ಟು ದಿನ ಎಲ್ಲ ಕಾಯಲ್ಲ. ಸೊ ಹಾಗಾಗಿ ಕಾಮನ್ನಾಗಿ ನಾನು ಏನು ಹೇಳಿದ್ದೇನೆ ಆ ನಕ್ಷತ್ರಗಳನ್ನೇ ನೀವು ಫಾಲೋ ಆಗ್ಬೋದು. ಬೇಕಾದರೆ ಈ ರೀತಿ ಪಂಚಾಂಗಗಳು ನಿಮಗೆ ಸಿಗುತ್ತೆ. ಇದು ಫಾಲೋ ಆಗಬೇಕಾ ಬೇಡ ಅಂತಂಬೋದು ಪ್ಯೂರ್ಲಿ ಅಪ್ ಟು ಯು. ಓಕೆ, ಸೊ ಇದು ಇವತ್ತಿನ ದಿನ ಪಾಠ. ಮತ್ತು ಇದು ಇಲ್ಲಿಗೆ ನಾವು ಮುಹೂರ್ತ ಭಾಗ ಸಂಕ್ಷಿಪ್ತವಾಗಿ ಕಂಪ್ಲೀಟ್ ಆಯಿತು. ಈ ಸದ್ಯಕ್ಕೆ ಸಮಾಜದಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಇಷ್ಟು ಸಾಕು. ನೀವು ಇನ್ನೂ ಡೀಪಾಗಿ ಹೋಗಬೇಕು ಅಂತಂದರೆ ಮುಹೂರ್ತ ದರ್ಪಣ, ಮುಹೂರ್ತ ಚಿಂತಾಮಣಿ ಆ ಥರ ಪುಸ್ತಕಗಳಿದೆ. ಆ ಪುಸ್ತಕಗಳನ್ನು ಬೇಕಾದ್ರೆ ನೀವು ಸ್ಟಡಿ ಮಾಡ್ಬೋದು. ಹೆಚ್ಚಿನ ವಿಷಯಗಳು ನೀವು ಅಪ್ಡೇಟ್ ಮಾಡ್ಕೊಳ್ಬೋದು. ಸಂಕ್ಷಿಪ್ತವಾಗಿ ಯಾರಾದರೂ ಕೇಳಿದಾಗ ಮುಹೂರ್ತ ಹೇಳಲಿಕ್ಕೆ ಇಷ್ಟು ಸಾಕು. ಸೊ ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಮತ್ತೆ ಬರುವಂಥ ವಾರ ಮತ್ತು ಹೊಸ ಟಾಪಿಕ್ ಒಂದಿಗೆ ಮುಂದೆ ಬರೋಣ. ಶ್ರೀಕೃಷ್ಣಾರ್ಪಣಮಸ್ತು.